ಓಂ ಶಾಂತಿ 12 ಮಾರ್ಚ್ 2026 प्रातः मुरली बाप दादा मधुबन। मीठे बच्चे, ये पढ़ाई सोर्स ऑफ इनकम है। इससे तुम मनुष्य से देवता बनते हो। 21 जन्मों के लिए सच्ची कमाई हो जाती है। बाबा ಹೇಳ್ತಾರೆ, ಮಧುರರಾದ ಮಕ್ಕಳೇ, ಈ ವಿದ್ಯೆನೇ ಸಂಪಾದನೆಗೆ ಮೂಲ, ಸಂಪಾದನೆಗೆ ಆಧಾರ. ಇದು ಇದರಿಂದನೇ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ. 21 ಜನ್ಮಕ್ಕೆ 2500 ವರ್ಷಕ್ಕೆ ಸತ್ಯವಾದ ಸಂಪಾದನೆ ಅಂದ್ರೆ ಅವಿನಾಶಿ ಸಂಪಾದನೆ ಆಗುತ್ತೆ. प्रश्न, बाप जो मीठी मीठी बातें सुनाते वह धारण कब होगी? ಪ್ರಶ್ನೆ ಆಗಿದೆ, ಬಾಬುರೇನ್ ಮಧುರ ಮಧುರವಾದ ಮಾತುಗಳನ್ನು ಹೇಳ್ತಾರೆ, ಅದು ಯಾವಾಗ ಧಾರಣೆ ಆಗುತ್ತೆ? उत्तर, जब बुद्धि पर परमत व मनमत का प्रभाव नहीं होगा। जो बच्चे सुनी सुनाई बातों पर चलते हैं उनकी बुद्धि में धारणा हो नहीं सकती है. ಬಾಬುರ ಈ ಮಧುರ ಮಧುರವಾದ ಮಹಾವಾಕ್ಯಗಳು, ಮಧುರ ಮಧುರವಾದ ಮಾತುಗಳು ನಮ್ಮ ಬುದ್ಧಿಗೆ ಯಾವಾಗ ಧಾರಣೆ ಆಗುತ್ತೆ ಅಂದ್ರೆ, ಯಾವಾಗ ಬುದ್ಧಿ ಪರಮತ ಹಾಗೂ ಮನ್ಮತದ ಪ್ರಭಾವದಿಂದ ದೂರ ಇರುತ್ತೆ, ಇದರ ಪ್ರಭಾವದಿಂದ ಅತೀತವಾಗಿರುತ್ತೆ. ಯಾವ ಮಕ್ಕಳು ಹೇಳಿದ ಕೇಳಿದ ಮಾತುಗಳಂತೆ ನಡೀತಾರೆ ಅಂತವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. सिवाय ज्ञान के और कुछ भी कोई सुनाता है तो वह जैसे दुश्मन है. ಜ್ಞಾನದ ಮಾತಿನ ವಿನಃ ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಅಂದ್ರೆ ಅವರು ಶತ್ರುಗಳಿದ್ದಂಗೆ. झूठी बातें सुनाने वाले बहुत है, इसीलिए ईयर नो इविल, सी नो इविल. मनुष्य से देवता बनने के लिए बाप की श्रीमत पर ही चलना है. ಅಸತ್ಯ ಮಾತುಗಳನ್ನ ಹೇಳೋರು ತುಂಬಾ ಜನ ಇದ್ದಾರೆ. ಆದ್ದರಿಂದ ಕೆಟ್ಟದ್ದನ್ನ ಕೇಳಬೇಡಿ, ಕೆಟ್ಟದ್ದನ್ನ ನೋಡ್ಬೇಡಿ. ನಿಮ್ ಮುಂದೆ ಏನೇ ನಡೀತಾ ಇರ್ಬೋದು ಕೆಟ್ಟದ್ದು, ಅದನ್ನು ನೋಡ್ಬೇಡಿ. ಅಸತ್ಯ ಮಾತುಗಳು, ಕೆಟ್ಟ ಮಾತುಗಳನ್ನ ಕೇಳಬೇಡಿ. ಮನುಷ್ಯರಿಂದ ನೀವು ದೇವತೆಗಳಾಗಬೇಕು ಅಂದ್ರೆ ಕೇವಲ ಒಬ್ಬ ತಂದೆಯ ಶ್ರೀಮತದಂತೆ ನಡಿಬೇಕು. ಏಕೆಂದ್ರೆ ಬಾಬುವರಿಷ್ಟು ಮಧುರವಾದ ಸತ್ಯವಾದ ಮಾತುಗಳನ್ನು ಹೇಳ್ತಾರೆ, ನಮ್ಮ ಬುದ್ಧಿಗೆ ಯಾಕೆ ಧಾರಣೆ ಆಗಲ್ಲ? ಯಾರಿಗೆಷ್ಟು ಧಾರಣೆ ಆಗುತ್ತೆ ಅಂದ್ರೆ ಯಾರೆಷ್ಟು ಶ್ರೀಮತದಂತೆ ನಡೀತಾರೆ, ಪರಮತ ಮನ್ಮತದ ಪ್ರಭಾವದಲ್ಲಿ ಬರೋದಿಲ್ಲ, ಹೇಳಿದ ಕೇಳಿದ ಮಾತುಗಳ ಮೇಲೆ ವಿಶ್ವಾಸ ಇಡೋದಿಲ್ಲ, ಜ್ಞಾನದ ಮಾತುಗಳು ಬಿಟ್ಟು ಇನ್ಯಾವುದೇ ಮಾತನ್ನ ಹೇಳೋದಿಲ್ಲ, ಯಾರಿಗೂ ಕೇಳೋದಿಲ್ಲ. ಬಾಬಾ ಹೇಳ್ತಾರೆ, ಯಾರಾದ್ರೂ ಹೇಳ್ತಾರೆ ಅಂದ್ರೆ ತಿಳ್ಕೊಳ್ಳಿ ಅವ್ರು ನಮ್ ಶತ್ರು, ಅಥವಾ ಕೇಳ್ತೀವಿ ಅಂದ್ರೆ ನಮಗ್ ನಾವೇ ಶತ್ರು. गीत हमारे तीरथ न्यारे है. ओम शांति. इस गीत में जैसे कि अपनी महिमा करते हैं, अपनी महिमा वास्तव में की नहीं जाती है. ಮುರಳಿಯಲ್ಲಿ ಹಾಡಾಗಿದೆ, ನಮ್ಮ ತೀರ್ಥ ಸ್ಥಾನ ಎಲ್ಲದಕ್ಕಿಂತ ಭಿನ್ನವಾಗಿದೆ. ಈ ಹಾಡು ಹೇಗೆ ತನ್ನ ಮಹಿಮೆ ಮಾಡ್ಕೊಳ್ಳೋದು, जैसे कि अपनी महिमा करते हैं, अपनी महिमा वास्तव में की नहीं जाती है. ತೀರ್ಥ ಸ್ಥಾನ ಎಲ್ಲದಕ್ಕಿಂತ ಭಿನ್ನವಾಗಿದೆ ಅಂದ್ರೆ ಈ ಹಾಡಲ್ಲಿ ತನ್ನದೇ ಒಂದು ಮಹಿಮೆ ಇದೆ. ವಾಸ್ತವಿಕವಾಗಿ ಯಾರು ತನ್ನ ಮಹಿಮೆ ಮಾಡೋದಿಲ್ಲ. ये तो सब समझने की बातें हैं. जो भारतवासी बहुत समझदार थे अभी बेसमझ बने हैं. ಎಲ್ಲ ಮಾತು ಚೆನ್ನಾಗಿ ತಿಳ್ಕೊಳ್ಬೇಕಾಗಿರೋದು. ಯಾವ ಭಾರತವಾಸಿಗಳು ಬಹಳ ತಿಳುವಳಿಕೆ ಉಳ್ಳವರಾಗಿದ್ರೋ ಈಗ ತಿಳುವಳಿಕೆ ಹೀನರಾಗಿದ್ದೀರಿ. ಆ ಪ್ರಶ್ನೆ ಹುಟ್ಟುತ್ತಾ ಹೇ ಸಮಜ್ದಾರ್ ಕೌನ್ತೆ. ಹಾಗಾದ್ರೆ ಪ್ರಶ್ನೆ ಬರುತ್ತೆ, ಯಾರು ತಿಳುವಳಿಕೆ ಉಳ್ಳವರಾಗಿದ್ದವರು? ಏ ಕಹಾ ಬಿ ಲಿಖಾ ಹುವಾ ನಹಿ, ಇದೆಲ್ಲೋ ಬರ್ದಿಲ್ಲ, ಇದು ಗುಪ್ತ ಮಾತು, ನೀವು ಗುಪ್ತವಾಗಿದ್ದೀರಿ. ಎಷ್ಟು ವಂಡರ್ಫುಲ್ ಮಾತುಗಳಿದು. ಏಕ್ ತೋ ಬಾಬಾ ಕೇತೆ ಮೇರೆ ದ್ವಾರಾ ಹಿ ಬಚ್ಚೆ ಮುಜೆ ಜಾನ್ ಸಕ್ತೆ ಹೇ. ಶಿವಬಾಬಾ ಅವ್ರು ಹೇಳ್ತಾರೆ, ನನ್ನನ್ನ ನೀವು
ಮಕ್ಕಳು ನನ್ನಿಂದನೇ ತಿಳ್ಕೊಳಕ್ ಸಾಧ್ಯ. फिर मेरे द्वारा सब कुछ जान जाते हो. ಯಾವಾಗ ನನ್ನಿಂದ ನನ್ನನ್ನು ನೀವು ತಿಳ್ಕೊಳ್ತಿರೋ, ನನ್ನ ಮೂಲಕ ಎಲ್ಲವನ್ನು ತಿಳ್ಕೊಳ್ತೀರಿ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಏನ್ ಆಟ ಇದೆ ಅದನ್ನು ತಿಳ್ಕೊಳ್ತೀರಿ. और कोई भी नहीं जानते एक मुख्य भूल की है जो निराकार परमपिता परमात्मा शिव के बदले ಶ್ರೀ ಕೃಷ್ಣ का नाम डाल दिया है. ನಾವೇ ಹೇಳ್ತಾರೆ ಇನ್ನೇನು ತಿಳ್ಕೊಳ್ಳುವಂತ ಮಾತೇನು ಇಲ್ಲ. ಇಲ್ಲಿ ಮುಖ್ಯವಾಗಿರೋದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಆಟ, ಇದು ಡ್ರಾಮಾದ ರಹಸ್ಯ. ಆದ್ರೆ ಒಂದು ಮುಖ್ಯವಾಗಿರೋ ತಪ್ಪು ಯಾವುದು? ನಿರಾಕಾರ ಪರಂಪಿತ ಪರಮಾತ್ಮ ಶಿವನ ಹೆಸರಿನ ಬದಲಾಗಿ ಶ್ರೀಕೃಷ್ಣನ ಹೆಸರಾಕ್ಬಿಟ್ಟಿದ್ದಾರೆ. पहला नंबर शास्त्र जिसको श्रीमद् भगवत गीता कहते वही रॉन्ग हो गया है. इसलिए पहले पहले तो सिद्ध करना है कि भगवान एक है. ಫಸ್ಟ್ ನಂಬರ್ ಶಾಸ್ತ್ರನೇ ಶ್ರೀಮದ್ ಭಗವದ್ಗೀತೆ, ಅದೇ ತಪ್ಪಾಗಿದೆ. ಆದ್ದರಿಂದ ಮೊಟ್ಟ ಮೊದಲು ಇದನ್ನ ಸಿದ್ಧ ಮಾಡಿ ಸ್ಪಷ್ಟ ಮಾಡಿ ಭಗವಂತ ಒಬ್ರೇ. ಆಮೇಲೆ ಕೇಳಿ ಗೀತೆಯ ಭಗವಂತ ಯಾರು? ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮ. अगर नया धर्म कहे तो ब्राह्मण धर्म ही कहेंगे. पहले चोटी है ब्राह्मण फिर देवताएं. ಹೊಸ ಧರ್ಮ ಅಂದ್ರೆ ಮೊದಲು ಬ್ರಾಹ್ಮಣ ಧರ್ಮ, ಬ್ರಾಹ್ಮಣರೇ ಮತ್ತೆ ದೇವತೆಗಳಾಗ್ತೀರಿ. ಏಕೆಂದ್ರೆ ಬ್ರಾಹ್ಮಣ ಸೊ ದೇವತಾ, ಬ್ರಾಹ್ಮಣರನ್ನ ಜುಟ್ಟಿಗೆ ಹೋಲಿಸಲಾಗುತ್ತೆ. ಏಕೆಂದ್ರೆ ಶ್ರೇಷ್ಠಾತಿ ಶ್ರೇಷ್ಠ ಧರ್ಮನೇ ಬ್ರಾಹ್ಮಣ ಧರ್ಮ. जो ब्राह्मण ब्रह्मा द्वारा परम पिता परमात्मा रचते हैं वही ब्राह्मण फिर देवता बनते हैं. ಯಾವ ಬ್ರಾಹ್ಮಣರನ್ನು ಪರಂಪಿತ ಪರಮಾತ್ಮ ಬ್ರಹ್ಮನ ಮೂಲಕ ರಚನೆ ಮಾಡ್ತಾರೆ ಅದೇ ಬ್ರಾಹ್ಮಣರು ಮತ್ತೆ ದೇವತೆಗಳಾಗ್ತೀರಿ. ಮುಖ್ಯ ಮಾತು, ಭಗವಂತ ಎಲ್ಲರಿಗೂ ಒಬ್ಬರೇ ತಂದೆ, ಹೊಸ ಸೃಷ್ಟಿಯ ರಚಯಿತ ಅವರು. ಜರೂರ್ ನೈ ದುನಿಯಾ ಹಿ ರಚೆಂಗೆನ. ರಚಯಿತ ಅಂದ್ರೆ ಹೊಸ ಸೃಷ್ಟಿಯನ್ನ ಹೊಸದನ್ನೇ ರಚನೆ ಮಾಡ್ತಾರಲ್ವಾ. ಹೊಸ ಜಗತ್ತಲ್ಲಿ ಹೊಸ ಭಾರತ ಇತ್ತು. ಜನ್ಮ ಬಿ ಭಾರತ್ ಮೇ ಲಿಯಾ ಹೇ, ಭಾರತ್ ಕೋ ಹಿ ಸ್ವರ್ಗ ಬನಾ ರಹೆ ಬ್ರಹ್ಮ ದ್ವಾರ. ಶಿವಬಾಬುರ ಜನ್ಮನು ಭಾರತದಲ್ಲೇ ಆಗುತ್ತೆ. ಭಾರತ ಯಾವುದನ್ನ ಶಿವಬಾಬುರು ಸ್ವರ್ಗವನ್ನಾಗಿ ಮಾಡಿದ್ರು? ಬ್ರಹ್ಮನ ಮೂಲಕ. ತುಮಕೋ ಅಪ್ನಾ ಬನಾಕರ್ ಫಿರ್ ಪಡಾತೆ ಮನುಷ್ಯ ಸೇ ದೇವತಾ ಬನಾನೆ. ಮೊದಲು ನಿಮ್ಮನ್ನ ತನ್ನವರನ್ನಾಗಿ ಮಾಡ್ಕೋತಾರೆ ಬಾಬುರು, ದತ್ತು ತಗೊಳ್ತಾರೆ, ಆಮೇಲೆ ನಿಮ್ಗೆ ಓದಿಸ್ತಾರೆ, ನಿಮ್ಮನ್ನೇ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ. ಮೊದಲು ನೀವು ಶೂದ್ರ ವರ್ಣದವರಾಗಿದ್ರಿ, ಮತ್ತೆ ಬಂದಿದ್ದೀರಿ ಬ್ರಾಹ್ಮಣ ವರ್ಣದಲ್ಲಿ, ಮತ್ತೆ ಹೋಗ್ತೀರಿ ದೈವಿ ವರ್ಣದಲ್ಲಿ, ಆಮೇಲೆ ಕ್ರಮೇಣ ವೃದ್ಧಿ ಆಗ್ತಾ ಹೋಗುತ್ತೆ. ಏಕ್ ಧರ್ಮ ಸೆ ಅನೇಕ ಧರ್ಮ ಹೋ ಜಾತೆ ಹೇ. ಸತ್ಯ ತ್ರೇತಾಯುಗದಲ್ಲಿ ಒಂದು ಧರ್ಮ ಇರುತ್ತೆ, ಆಮೇಲೆ ಕ್ರಮೇಣ ಅನೇಕ ಧರ್ಮಗಳಾಗುತ್ತೆ. ಕೊಂಬೆ ರೆಂಬೆಗಳು ಎಲ್ಲ ಧರ್ಮದ್ದು ಬರ್ತಾ ಹೋಗುತ್ತೆ. ಹರ್ ಏಕ್ ಧರ್ಮ ಸೆ ನಿಕಲ್ತಿ ಹೇ. ಈ ಮಾನವ ವಂಶ ವೃಕ್ಷದಲ್ಲಿ ಪ್ರತಿಯೊಂದು ಧರ್ಮದ ಕೊಂಬೆಗಳು ಬರ್ತಾ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿರೋ 3 ಕೊಂಬೆಗಳು ಇದೇ ಮುಖ್ಯ. ಯಾವುದು? 4ರಲ್ಲಿ ಮೊದಲನೇದಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ, ಆಮೇಲೆ ಇಸ್ಲಾಂ ಧರ್ಮ, बौद्ध धर्म, क्रिश्चियन धर्म. हर एक से अपनी अपनी शाखाएं निकलती. मुख्य है फाउंडेशन, फिर 3 ट्यूब्स है मुಖ್ಯ. ಪ್ರತಿಯೊಬ್ಬರಿಂದನೂ ತಮ್ಮ ತಮ್ಮ ಶಾಖೆಗಳು ಬರುತ್ತೆ, ಅಂದ್ರೆ ಪ್ರತಿ ಧರ್ಮದ ಶಾಖೆಗಳು ಬರುತ್ತೆ. ಮುಖ್ಯವಾಗಿರೋದು ಫೌಂಡೇಶನ್. ಫೌಂಡೇಶನ್ ಯಾವುದು? ಆದಿ ಸನಾತನ ದೇವಿ ದೇವತಾ ಧರ್ಮ. ಅದರಿಂದ ಬಂದಿರೋ ಮುಖ್ಯ 3 ಟ್ಯೂಬ್ಸ್, 3 ಕೊಂಬೆಗಳು. तुर है आदि सनातन देवी देवता धर्म का जो अभी सब राजयोग सीख रहे हो. ಈ ಕಾಂಡ ಏನಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದ್ದು, ಈಗ ಎಲ್ಲರೂ ಬುಡದಲ್ಲಿ ಕುತ್ಕೊಂಡು ಬೇರಲ್ಲಿ ಕುತ್ಕೊಂಡು ರಾಜಯೋಗದ ಅಭ್ಯಾಸ ಮಾಡ್ತಾ ಇದ್ದೀರಿ. ದಿಲ್ವಾಡ ಮಂದಿರನು ದೊಡ್ಡದಿದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಉನ್ಮೆ ಸಾರಿ ಸಮಜಾನಿ, ಅದರಲ್ಲಿ ತುಂಬಾ ತಿಳುವಳಿಕೆ ಇದೆ, ಜ್ಞಾನ ಇದೆ. बच्चे यहाँ बैठे हैं, कल्प पहले भी तुमने राजयोग की तपस्या की थी. ಮಕ್ಕಳಿಲ್ ಕುಳಿತಿದ್ದೀರಿ, ಕಲ್ಪದ ಹಿಂದೆನೂ ನೀವೇ ರಾಜಯೋಗದ ತಪಸ್ಸನ್ನ ಮಾಡಿದ್ರಿ. ಹೇಗೆ ಕ್ರೈಸ್ತ ನೆನಪಾರ್ಥ
क्रिश्चियन ದೇಶದಲ್ಲಿದೆ वैसे तुम बच्चों ने यहाँ तपस्या की तब तुम्हारा भी यादगार यहाँ है ಹೇಗೆ ಕ್ರೈಸ್ಟ್ ನೆನಪಾರ್ಥ ಕ್ರಿಶ್ಚಿಯನ್ ದೇಶದಲ್ಲಿದೆಯೋ ಅದೇ ತರ ನೀವು ಮಕ್ಕಳು ಇಲ್ಲಿ ತಪಸ್ ಮಾಡಿದಿರಿ, ಅದರಿಂದ ನಿಮ್ಮ ನೆನಪಾರ್ಥದ ದಿಲ್ವಾಡ ಮಂದಿರನು ಇಲ್ಲೇ ಇದೆ. ಹೇ ಬಡಾ ಸಹಜ್ ಪರಂತು ಕೋಯಿ ಬಿ ಜಾನ್ತೆ ನಹಿ, ಇದು ತುಂಬಾ ಸಹಜವಾಗಿ ಅರ್ಥ ಮಾಡ್ಕೊಳ್ಳೋದು, ಆದ್ರೆ ಯಾರು ತಿಳ್ಕೊಂಡಿಲ್ಲ. ಸನ್ಯಾಸಿಗಳು ಹೇಳ್ತಾರೆ ಇದೆಲ್ಲ ಇವ್ರ ಕಲ್ಪನೆ, ಜೇಸೆ ಜೋ ಕಲ್ಪನಾ ಕರೆ, ಎಲ್ಲರೂ ಅವ್ರವ್ರ ಕಲ್ಪನೆಂಗ್ ಹೇಳ್ತಾರೆ, ಎಲ್ಲರದು ಕಲ್ಪನೆ ಅಂತ ಹೇಳ್ಬಿಡ್ತಾರೆ. ತುಮಾರೆ ಲಿಯೇ ಭಿ ಕೇತೆ ಚಿತ್ರ ಆದಿ ಸಬ್ ಕಲ್ಪನಾ ಸೆ ಬನಾಯೆ, ಕಲ್ಪನೆ ಅಂತ ಎಲ್ಲರಿಗೂ ಹೇಳೋರು ನಿಮ್ಗೂ ಹೇಳ್ಬಿಡ್ತಾರೆ ಈ ಚಿತ್ರಗಳೆಲ್ಲ ಇವ್ರ ಕಲ್ಪನೆಯಿಂದ ಮಾಡಿದ್ದಾರೆ ಅಂತ. ಜಬ್ ತಕ್ ಬಾಪ್ ಕೋ ಜಾನೆ ಕಲ್ಪನಾ ಹಿ ಸಮಸ್ಯೆ ಹೇ, ಎಲ್ಲಿವರೆಗೂ ಬಾಬೋರನ್ನ ತಿಳ್ಕೊಳ್ಳಲ್ಲ, ಬಾಬೋರ್ ಬಗ್ಗೆ ನಿಶ್ಚಯ ಬರಲ್ಲ, ಅಲ್ಲಿವರೆಗೂ ಕಲ್ಪನೆ ಅಂತಾನೆ ತಿಳ್ಕೊತಾರೆ. ನಾಲೆಜ್ ಫುಲ್ ಅಂತೂ ಒಬ್ಬರೇ ತಂದೆ ಆಗಿದ್ದಾರೆ. ದೋ ಮುಖ್ಯ ಬಾಪ್ ಕಾ ಪರಿಚಯ ದೇನಾ ಹೈ, ಮುಖ್ಯವಾಗಿ ಬಾಬೋರ ಪರಿಚಯ ಕೊಡ್ಬೇಕು. ಬಾಪ್ ಸ್ವರ್ಗ ಕಾ ವರ್ಸಾ ದೇತೆ ಹೇ ಕಲ್ಪ ಪೆಹಲೆ ಬಿ ದಿಯಾತ, ಆ ತಂದೆ ನಿಮಗೆ ಸ್ವರ್ಗದ ಆಸ್ತಿ ಕೊಡ್ತಾರೆ, ಕಲ್ಪದ ಹಿಂದೆನೂ ಕೊಟ್ಟಿದ್ರು. ಫಿರ್ 84 ಜನ್ಮ ಲೇನಾ ಪಡೆ, ಆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ತಗೊಂಡು 84 ಜನ್ಮಗಳ ಪಾತ್ರ ಮಾಡ್ತಾ ಬಂದಿದ್ದೀರಿ. ಭಾರತವಾಸಿಗಳೇ 84 ಜನ್ಮ ಪಡೆಯೋದು. ಮತ್ತೆ ಸಂಗಮ್ ಯುಗದಲ್ಲಿ ಬಾಬೋರ್ ಬಂದು ರಾಜಧಾನಿ ಸ್ಥಾಪನೆ ಮಾಡ್ತಾರೆ. तुम बच्चों ने बाप द्वारा समझा, जब अच्छी रीति समझे बुद्धि में बैठे तब ಖುಷಿ ಮೇ ರಹೆ. ನಿಮ್ ಮಕ್ಕಳು ಬಾಬೋರಿಂದನೇ ತಿಳ್ಕೊಂಡಿದ್ದೀರಿ. ಬಾಬೆ ಹೇಳ್ತಾರೆ ಯಾವಾಗ ನೀವು ಚೆನ್ನಾಗಿ ತಿಳ್ಕೊಳ್ತೀರಿ, ಬಾಬೋರ್ ತಿಳಿಸ್ಕೊಡೋದನ್ನ ಬುದ್ಧಿಯಲ್ಲಿ ಕುತ್ಕೊಳ್ಳುತ್ತೆ, ಅವಾಗ ಅಷ್ಟು ನೀವು ಖುಷಿನೂ ಇರುತ್ತೆ ನಿಮ್ಗೆ. ಪಢಾಯಿ ಬಡಿ ಸೋರ್ಸ್ ಆಫ್ ಇನ್ಕಮ್ ಹೇ, ಪಢಾಯಿ ಸೆ ಹಿ ಮನುಷ್ಯ ಬ್ಯಾರಿಸ್ಟರ್ ಆದಿ ಬಂತೆ ಹೇ. ಬಾಬಾ ಹೇಳ್ತಾರೆ ವಿದ್ಯೆ ಸಂಪಾದನೆಗೆ ಆಧಾರ, ಮೂಲ ಇದು. ವಿದ್ಯೆಯಿಂದನೇ ಅಲ್ವಾ ಮನುಷ್ಯರು ಬ್ಯಾರಿಸ್ಟರು, ಡಾಕ್ಟರು, ಇಂಜಿನಿಯರು ಎಲ್ಲರೂ ಆಗೋದು. ಲೇಕಿನ್ ಪಢಾಯಿ ಮನುಷ್ಯ ಸೆ ದೇವತಾ ಬನ್ನೆ ಕಿ ಹೈ, ಆದ್ರೆ ಈ ವಿದ್ಯೆ ಬಾಬೋರ್ ಓದಿಸೋ ಈ ವಿದ್ಯೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವಂಥದ್ದು. ಪ್ರಾಪ್ತಿ ಎಷ್ಟು ಭಾರಿಯಾಗಿದೆ, ಭಾರಿ ಅಂದ್ರೆ ತುಂಬಾ ಬೆಲೆ ಬಾಳುವಂಥದ್ದು. ಇನ್ ಜೈಸಿ ಪ್ರಾಪ್ತಿ ಕೊಯ್ ಕರಾನ ಸಕೆ, ಬಾಬೋರ್ ಮಾಡಿಸುವಂತಹ ಪ್ರಾಪ್ತಿನ ಯಾರು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಂಥ ಮೇ ಗಾಯಾ ಹುವಾ ಹೈ ಮನುಷ್ಯ ಸೆ ದೇವತಾ ಕಿಯೇ ಕರತ್ ನ ಲಾಗಿವಾರ್, ಪರಂತು ಮನುಷ್ಯೋಂ ಕಿ ಬುದ್ಧಿ ಚಲ್ತಿ ನಹಿ ಹೈ. ಸಿಕ್ಕರ ಗ್ರಂಥದಲ್ಲೂ ಗಾಯನ ಇದೆ, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವಂತವರು ಪರಮಾತ್ಮ, ಅವರು ಹೊರತಾಗಿನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಮನುಷ್ಯರ ಬುದ್ಧಿ ವಿಚಾರನೆ ನಡೆಯಲ್ಲ, ಓದ್ತಾರೆ ಶಬ್ದಗಳೆಲ್ಲ, ಬುದ್ಧಿಯಲ್ಲಿ ಚಿಂತನೆನೇ ನಡೆಯಲ್ಲ. ಅವಶ್ಯಕವಾಗಿ ಆ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ. ತಪ್ತೋ ಲಿಖ್ತೆ ಹೇ ಮನುಷ್ಯ ಸೆ ದೇವತಾ ಬನೆ, ಅದರಿಂದ ತಾನೇ ಬರ್ದಿದ್ದಾರೆ ಮನುಷ್ಯರಿಂದ ದೇವತೆಗಳಾಗ್ತಾರೆ ಅಂತ. ದೇವತೆಗಳಿದ್ರು ಸತ್ಯಯುಗದಲ್ಲಿ, ಅವಶ್ಯಕವಾಗಿ ಅವರಿಗೆ ಸಂಗಮ ಯುಗದಲ್ಲಿ ಬಾಬೋರೇ ರಚನೆ ಮಾಡ್ತಾರೆ. ಕೇಸೆ ರಚಾ ಏನೈ ಜಾನ್ತೆ ಹೇ, ದೇವತೆಗಳಿಗೂ ರಚಯಿತ ಶಿವಬಾಬೋರು, ಹೇಗೆ ರಚನೆ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ. ಗುರು ನಾನಕ್ ನೆ ಭಿ ಪರಮಾತ್ಮ ಕಿ ಮಹಿಮಾ ಗಾಯಿ, ಉನ್ ಜೈಸಿ ಮಹಿಮಾ ಕೋಯಿ ನೆ ನಹಿ ಗಾಯಿ, ಇಸಿಲಿಯೇ ಗ್ರಂಥ ಕೋ ಭಾರತ್ ಮೇ ಪಡ್ತೆ ಹೇ. ಗುರು ನಾನಕು ಪರಮಾತ್ಮನ ಮಹಿಮೆನೆ ಹಾಡಿದ್ರು. ಬಾಬೆ ಹೇಳ್ತಾರೆ ಅವರಂತ ಮಹಿಮೆ ಇನ್ಯಾರು ಹಾಡಿಲ್ಲ. ಆದ್ದರಿಂದ ಗ್ರಂಥ ಭಾರತದಲ್ಲೇ ಓದ್ತಾರೆ. ಗುರು ಗ್ರಂಥ ಏನಿದೆ ಇದು ಭಾರತದಲ್ಲೇ ಓದ್ತಾರೆ, ಏಕೆಂದ್ರೆ ಅವರು ಶಿವಬಾಬೋರ್ ಮಹಿಮೆ ಅಷ್ಟೊಂದು ಮಾಡಿದ್ದಾರೆ. ಗುರು ನಾನಕ್ ಕಲಿಯುಗ ಮೇ ಅವತಾರ್ ಹೋತಾ ವ ಧರ್ಮ ಸ್ಥಾಪಕ. ಗುರು ನಾನಕ್ ಆತ್ಮ ಅವತರಿಸೋದು ಕಲಿಯುಗದಲ್ಲಿ, 500-600 ವರ್ಷಗಳಾಗಿದೆ ಅಷ್ಟೇನೆ. ವಾಸ್ತವಿಕವಾಗಿ ಬಾಬೆ ಹೇಳ್ತಾರೆ ಅವರು ಧರ್ಮ ಸ್ಥಾಪಕರು. ರಾಜ್ಯ ಆಮೇಲೆ ಬಂತು, ಅಂದ್ರೆ ಅವರು ಧರ್ಮದವ್ರ ಸಂಖ್ಯೆ ವೃದ್ಧಿ ಆದ್ಮೇಲೆ ಅವರಲ್ಲಿ ಎಲ್ಲರನ್ನು ಕಂಟ್ರೋಲ್ ಮಾಡೋರು, ಅವರಿಗೆಲ್ಲ ಮಾರ್ಗದರ್ಶನ ಕೊಡೋರೆಲ್ಲ ಆಮೇಲೆ. ಬಾಪ್ನೆ ತೋ ಈ ದೇವಿ ದೇವತಾ ಧರ್ಮ ಸ್ಥಾಪನ್ ಕಿಯಾ, ವಾಸ್ತವ ಮೇ ನೈ ದುನಿಯಾ ಬ್ರಾಹ್ಮಣೋ ಕಿ ಹಿ ಕಹೆ. ಬಾಬೋರೇ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದರೆ, ವಾಸ್ತವಿಕವಾಗಿ ಹೊಸ ಜಗತ್ತು ಬ್ರಾಹ್ಮಣರಿಗೆ ಬಾಬೋರ್ ಮಾಡ್ಕೊಡ್ತಾರೆ.
ಏಕೆಂದ್ರೆ ಬ್ರಾಹ್ಮಣರನ್ನೇ ಜುಟ್ಟಿಗೆ ಹೋಲಿಸಲಾಗುತ್ತೆ. ಅಂದ್ರೆ ತುಂಬಾ ಶ್ರೇಷ್ಠವಾಗಿರೋ ಬ್ರಾಹ್ಮಣರು. ಚೋಟಿ ಬಲ್ ಬ್ರಾಹ್ಮಣೋ ಕಿ ಹೇ ಪರಂತು ರಾಜಧಾನಿ ದೇವಿ ದೇವತಾओं से ಶುರು ಹೋತಿ ಹೇ. ಜುಟ್ಟಿಗೆ ಹೋಲ್ಸೋದು ಶ್ರೇಷ್ಠವಾಗಿರೋದು ಎಲ್ಲ ಬ್ರಾಹ್ಮಣರೇ, ಆದ್ರೆ ರಾಜಧಾನಿ ದೇವಿ ದೇವತೆಗಳಿಂದ ಶುರು ಆಗುತ್ತೆ. ನೀವು ಬ್ರಾಹ್ಮಣರನ್ನು ಬಾಬು ರಚನೆ ಮಾಡಿದರೆ ತುಮಾರಿ ರಾಜಧಾನಿ ನಹಿ ಹೈ. ಬ್ರಾಹ್ಮಣರಿಗೆ ರಾಜಧಾನಿ ಇಲ್ಲ, ರಾಜ್ಯ ಬ್ರಾಹ್ಮಣರಿಗಿಲ್ಲ, ರಾಜಧಾನಿ ದೇವಿ ದೇವತೆಗಳದ್ದು. ನೀವು ನಿಮಗೋಸ್ಕರ ರಾಜಧಾನಿ ಸ್ಥಾಪನೆ ಮಾಡ್ತೀರಿ. ಬಡಿ ವಂಡರ್ಫುಲ್ ಬಾತೆ ಹೇ, ಮನುಷ್ಯ ತೋ ಕುಚ್ ನಹಿ ಜಾನ್ತೆ ಹೇ. ಇದೆಲ್ಲ ಬಹಳ ಅದ್ಭುತ ಮಾತುಗಳು, ಮನುಷ್ಯರಿಗಂತೂ ಏನು ಗೊತ್ತಿಲ್ಲ. पहले पहले अपने को मालूम हुआ तो अपने द्वारा दूसरों को मालूम होता है. ಬಾಬಾ ಹೇಳ್ತಾರೆ ಮೊದಲು ನಿಮಗ್ ಗೊತ್ತಾಗುತ್ತೆ ಬಾಬೋರಿಂದ, ನಿಮ್ಮಿಂದ ಬೇರೆಯವ್ರಿಗೆ ಗೊತ್ತಾಗುತ್ತೆ, ನೀವು ಬೇರೆಯವ್ರಿಗೆ ತಿಳಿಸ್ಕೊಡ್ತಾ ಹೋಗ್ತೀರಿ. ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. ಬ್ರಹ್ಮ ಕೋ ಭಿ ಅಭಿ ಬಾಪ್ ದ್ವಾರ ಮಾಲೂಮ್ ಪಡ್ತಾ ಹೈ. ಬ್ರಹ್ಮ ಬಾಬೋರಿಗೂ ಹೆಂಗ್ ಗೊತ್ತಾಯ್ತು? ಬ್ರಹ್ಮನಿಗೂ ಶಿವ ತಂದೆಯಿಂದನೇ ಗೊತ್ತಾಗುತ್ತೆ. एक को बताया तो बच्चों को भी बताना होता है. उनके तन द्वारा तुम बच्चों को बैठ समझाते हैं. ಒಬ್ಬರಿಗೆ ತಿಳಿಸ್ಕೊಡ್ತಾರೆ ಬಾಬೋರು, ಅವರಿಂದ ನೀವು ಮಕ್ಕಳಿಗೂ ಬಾಬೋರು ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ ಇವರ ತನುವಿಂದನೇ ನಿಮ್ಮ ಮಕ್ಕಳಿಗೆ ಶಿವ ಬಾಬೋರು ಎಲ್ಲವನ್ನೂ ತಿಳಿಸ್ಕೊಡ್ತಾರೆ. ಯೇ ಹೇ ಅನುಭವ ಕಿ ಬಾತೆ. ಶಾಸ್ತ್ರ ಮೇ ತೋ ಕೊಯ್ ಕುಚ್ ಭಿ ಸಮಜ್ ನ ಸಕೆ. ಇದೆಲ್ಲ ಅನುಭವದ ಮಾತುಗಳು, ಇಡೀ ಕಲ್ಪದ ಅನುಭವದ ಮಾತುಗಳು. ಶಾಸ್ತ್ರಗಳಲ್ಲಂತೂ ಏನೇ ಓದಿದ್ರು ಮನುಷ್ಯರಿಗೆ ಏನು ಅರಿವಿಗೆ ಬರೋದಿಲ್ಲ. ಬಾಬಾ ಹೇಳ್ತಾರೆ ಇಡೀ ಕಲ್ಪದಲ್ಲಿ ನಾನು ಒಂದೇ ಸಲ ಬರೆದು ಬಂದು ನಾನು ನಿಮ್ಮ ಮಕ್ಕಳಿಗೆ ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ. ಅವ್ರ ಅನೇಕ ಧರ್ಮ ಕಾ ವಿನಾಶ ಏಕ್ ಧರ್ಮ ಕಿ ಸ್ಥಾಪನಾ ಕರಾತಾ ಹೂಂ. ಮಕ್ಕಳೇ, ಅನೇಕ ಧರ್ಮದ ವಿನಾಶ, ಒಂದು ಧರ್ಮದ ಸ್ಥಾಪನೆ ಮಾಡ್ತೀನಿ. ಇದು 5000 ವರ್ಷದ ಆಟ. ಇದು ಈ ಮಕ್ಕಳಿಗೆ ಗೊತ್ತಿದೆ. ನಾವೇ 84 ಜನ್ಮ ಪಡ್ಕೊಂಡಿದೀವಿ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನನ್ನ ತೋರಿಸ್ತಾರೆ, ಬ್ರಹ್ಮನ ನಾಭಿಯಿಂದ ವಿಷ್ಣುನ ತೋರಿಸ್ತಾರೆ. ಬ್ರಹ್ಮ ಹಾಗೂ ವಿಷ್ಣು ಕಿಸ್ಕೆ ಬಚ್ಚೆ ಹೇ? ಇವ್ರು ಯಾರ ಮಕ್ಕಳು? ದೋನೋ ಬಚ್ಚೆ ಟೆಹರೆ ಶಿವ್. ಇಬ್ರು ಶಿವ ಬಾಬೋರ್ ಮಕ್ಕಳೇನೆ. ಅವರು ರಚಯಿತ, ಶಿವ ಬಾಬೋರು ರಚಯಿತ, ಇವರು ರಚನೆ. ಬ್ರಹ್ಮನು ಶಿವನ ರಚನೆನೆ, ವಿಷ್ಣುನು ಶಿವನ ರಚನೆನೆ. ಎಲ್ಲ ಮಾತು ಬೇರೆ ಯಾರಿಗೂ ತಿಳುವಳಿಕೆಯಲ್ಲಿಲ್ಲ, ಬಿಲ್ಕುಲ್ ಹೊಸ ಮಾತುಗಳು. ಬಾಬಾ ಬಿ ಕೇತೆ ಹೇ ನೈ ಬಾತೆ ಹೇ. ಶಿವಬಾಬನು ಹೇಳ್ತಾರೆ ಮಕ್ಕಳು ಇದೆಲ್ಲ ಹೊಸ ಮಾತುಗಳು. ಕೊಯ್ ಶಾಸ್ತ್ರ ಮೇ ಬಾತೆ ಹೋ ನ ಸಕೆ. ಯಾವುದೇ ಶಾಸ್ತ್ರಗಳಲ್ಲಿ ಈ ಮಾತುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ತಿಳಿಸೋ ಮಾತುಗಳು ಯಾವ್ದ್ರಲ್ಲೂ ಇಲ್ಲ. ಜ್ಞಾನ ಸಾಗರ ತಂದೆ ಅವರೇ ಗೀತೆಯ ಭಗವಂತ. ಭಕ್ತಿ ಮಾರ್ಗದಲ್ಲಿ ಶಿವ ಜಯಂತಿಯನ್ನು ಆಚರಿಸ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಿ ಯಾರ ಜಯಂತಿನೂ ಆಚರಿಸೋ ಮಾತಿಲ್ಲ. तो जरूर संगम पर ही आते होंगे, ये बातें तुम समझते जाते हो. ಅವಶ್ಯಕವಾಗಿ ಬಾಬೋರ್ ಬರೋದೇ ಸಂಗಮ ಯುಗದಲ್ಲಿ. ಎಲ್ಲ ಮಾತು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಮತ್ತೆ ಬೇರೆಯವರಿಗೂ ನೀವು ತಿಳಿಸ್ಕೊಡ್ತಾ ಹೋಗ್ಬೇಕು. जो समझाने वाले बाप की महिमा है वह बच्चों की होनी चाहिए. ಬಾಬಾ ಹೇಳ್ತಾರೆ ಯಾರು ತಿಳಿಸ್ಕೊಡುವಂತಹ ತಂದೆ ಇದ್ದಾರೋ ಅವ್ರ ಮಹಿಮೆ ನೀವು ಮಕ್ಕಳಿಗೂ ಇರಬೇಕು. ನಿಮ್ಮನ್ನ ಮಾಸ್ಟರ್ ಜ್ಞಾನ ಸಾಗರರನ್ನಾಗಿ ಮಾಡ್ತಾರೆ ಬಾಬೋರು. ನಿಮಗೂ ಬಾಬೋರ ಮಹಿಮೆ ನಿಮಗೂ ಅನ್ವಯಿಸುತ್ತೆ. ನೀವು ಪ್ರೇಮದ ಸಾಗರ, ಸುಖದ ಸಾಗರ ಇಲ್ಲೇ ಆಗ್ಬೇಕು. ನಾವು ಸತ್ಯಯುಗದಲ್ಲಿ ಹೋಗಿ ತುಂಬಾ ಪ್ರೀತಿಯಿಂದ ಇರ್ತೀವಿ, ಸುಖ ಕೊಡ್ತೀವಿ ಅಲ್ಲಿ ಅಂತಲ್ಲ, ಅದು ಇಲ್ಲೇ ಆಗ್ಬೇಕು. ಕಿಸ್ಕೋ ದುಃಖ ನೈ ದೇನಾ ಬಹುತ್ ಮೀಠಾ ಬನ್ನ. ಮಕ್ಕಳೇ, ಯಾರಿಗೂ ದುಃಖ ಕೊಡ್ಬೇಡಿ, ಬಹಳ ಮಧುರರಾಗ್ಬೇಕು. ತುಮ್ ಜೋ ಕಡವೆ ಏಕ್ದಮ್ ಜಹರ್ ಮಿಸಲ್ತೆ ಸೋ ತುಮ್ ವಯಸ್ಲೆಸ್ ಬ್ರಾಹ್ಮಣ್ ಬನ್ ರಹೆ ಹೋ. ನೀವೇನು ಬಹಳ ಕಠಿಣವಾಗಿ ಏಕ್ದಮ್ ವಿಷದ್ ತರ ಇದ್ರಿ, ಬಾಬೋರ್ ಸಿಗಕ್ ಮುಂಚೆ ಕಹಿಯಾಗಿ ವಿಷದ್ ತರ ಇದ್ರಿ. ಸೊ ಈಗ ನಿರ್ವಿಕಾರಿ ಬ್ರಾಹ್ಮಣರಾಗ್ತಾ ಇದ್ದೀರಿ. ಈಶ್ವರ್ ಕಿ ಸಂತಾನ್ ಬನ್ ರಹೆ ಹೋ. ವಿಷಯ ಸೆ ವಯಸ್ಲೆಸ್ ದೇವತಾ ಬನ್ ರಹೆ ಹೋ. ಈಶ್ವರನ ಸಂತಾನರಾಗ್ತಾ ಇದ್ದೀರಿ. ವಿಕಾರಿಗಳಿಂದ ನಿರ್ವಿಕಾರಿ ದೇವತೆಗಳಾಗ್ತಾ ಇದ್ದೀರಿ. ಅರ್ಧ ಕಲ್ಪ ನೀವು ಪತೀತರಾಗ್ತಾ ಆಗ್ತಾ ಬಿಲ್ಕುಲ್ ಜಡಿ ಜಡಿ ಭೂತ ಅವಸ್ಥೆಯನ್ನ ತಲುಪಿದಿರಿ.
सड़े हुए कपड़ों को सटका लगाने से फटकर चीर चीर हो जाते। यहाँ भी ज्ञान के सटके लगाओ तो पुर्जा पुर्जा हो जाते। ಬಾವೆ ಹೇಳ್ತಾರೆ ನೋಡಿ, ಯಾವ್ದಾದ್ರೂ ಹಳೆ ಬಟ್ಟೆ ತುಂಬಾ ಕೊಳಕಾಗಿದೆ ಅಂದ್ರೆ ಅದನ್ನ ಚೆನ್ನಾಗಿ ನೆನೆಸಿ ಚೆನ್ನಾಗಿ ಎತ್ತಿ ಬಡಿದ್ರೆ ಏನಾಗುತ್ತೆ? ಅರ್ಧೋಗುತ್ತಲ್ಲ. ಅದೇ ತರ ಇಲ್ಲೂ ಕೆಲವು ಮಕ್ಕಳಿಗೆ ಜ್ಞಾನದ ಸಟ್ಕ ಏನಿದೆ, ಬಟ್ಟೆ ಹೊಡಿತಾರಲ್ಲ, ನಾವೇ ಹೇಳ್ತಾರೆ ಆತರ ಜ್ಞಾನ ಆತರ ಸಿಗುತ್ತೆ. ಆದ್ರೆ ಅವ್ರ ಸ್ಥಿತಿ ಆತರ ಆಗುತ್ತೆ ಅಂದ್ರೆ ಹಳೆ ಬಟ್ಟೆ ಹೆಂಗೆ ಅರ್ಧೋಗ್ಬಿಡುತ್ತೆ. ಅದೇ ತರ ಆಗುತ್ತೆ, ಬಟ್ಟೆ ಹೆಂಗೆ ಎಲ್ಲ ಕಡೆ ಅರ್ಧೋಗ್ಬಿಡುತ್ತಲ್ಲ. कोई कपड़ा ऐसा फैला जो साफ करने में बहुत टाइम लगता है. ಕೆಲವು ಬಟ್ಟೆ ಅರ್ಧೋಗುತ್ತೆ, ಕೆಲವು ಬಟ್ಟೆ ಇಷ್ಟೊಂದು ಗಲೀಜಾಗಿರುತ್ತೆ, ಅದು ಸ್ವಚ್ಛ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅಂದ್ರೆ ಬಾಬಾ ಹೇಳೋದು ಆತ್ಮಕ್ಕೆ ಬಟ್ಟೆ ಅಂತ. ಕೆಲವು ಆತ್ಮಗಳಿಗೆ ಸ್ವಲ್ಪ ಜ್ಞಾನ ಹೇಳಿದ್ರೆ ಸಾಕು ಅರ್ಧೋಗ್ತಾರೆ, ಅಂದ್ರೆ ಬುದ್ಧಿ ಬಾಬೋರಿಂದ ದೂರ ಹೋಗುತ್ತೆ. ಇನ್ ಕೆಲವು ಬಟ್ಟೆ ಸ್ವಚ್ಛ ಆಗಕ್ಕೆ ಟೈಮ್ ಹಿಡಿಸುತ್ತೆ. ಫಿರ್ ವಹಾ ಬಿ ಹಲ್ಕೆ ಪದ್ ಮಿಲ್ ಜಾತಾ ಹೈ, ಅಂತವ್ರಿಗೆ ಬಹಳ ಕನಿಷ್ಠವಾದ ಪದವಿ ಸಿಗುತ್ತೆ. ಯಾಕೆಂದ್ರೆ ಬಾಬಾ ಧೋಬಿ ಆಗಿದ್ದಾರೆ, ಈ ಬಟ್ಟೆ ಒಗೆದು ಶುದ್ಧಿ ಮಾಡಕ್ಕೆ ಬಂದಿದಾರಲ್ವಾ. ಕೆಲವು ಬಟ್ಟೆ ಅಂತೂ ಅರ್ಧೇ ಹೋಗ್ಬಿಡುತ್ತೆ. ಅಂದ್ರೆ ಕೆಲವು ಮಕ್ಕಳಂತೂ ಬಾಬಾ ಅವ್ರ ಕೈನೇ ಬಿಟ್ಟೋಗ್ಬಿಡ್ತಾರೆ, ಧಾರಣೆ ಮಾಡ್ಕೊಳಕ್ ಆಗದೆ. ತುಂಬಿ ಸಾತ್ಮೆ ಮದದ್ಗಾರ್ ಹೋ, ಬಾಬಾ ಧೋಬಿ, ಅವ್ರಿಗೆ ನೀವು ಎಲ್ಲರೂ ಜೊತೆಗಾರರಾಗಿದ್ದೀರಿ. ಧೋಬಿನೂ ನಂಬರ್ ವಾರ್ ಇರ್ತಾರಲ್ಲ, ಇಲ್ಲೂ ನೀವು ನಂಬರ್ ವಾರ್ ಇದ್ದೀರಿ. ಮಾಸ್ಟರ್ ಧೋಬಿಗಳು ಅಂದ್ರೆ ನೀವ್ ಮಕ್ಕಳು ನಂಬರ್ ವಾರ್ ಇದ್ದೀರಿ. ಧೋಬಿ अच्छे कपड़े साफ न करे तो कहेंगे ना ये तो जैसे अजाम है. आजकल कपड़े साफ धुलाने सीखे हैं, आगे गावड़ में तो बहुत मैले कपड़े धुलाई होते थे. ये हुनर भी बाहर वालों से आया है. ಧೋಬಿಯಾಗಿ ಅಗಸಾಗಿ ಬಟ್ಟೆನ ಕ್ಲೀನ್ ಆಗಿ ಒಗಿಯಕ್ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಏನ್ ಹೇಳ್ತಾರೆ? ಬೈಬೇಕಾದ್ರೆ ಶಬ್ದಗಳು ಏನೆಲ್ಲ ಉಪಯೋಗಿಸ್ತಾರಲ್ಲ, ಇವನೇನು ಉಪಯೋಗಕ್ಕೆ ಇಲ್ದೇ ಇರೋ ಅಜಾಮ ಅಂತ ಹೇಳ್ತಾರೆ. ನಾವೇ ಹೇಳ್ತಾರೆ ಇವಾಗ ಈಗ ಬಟ್ಟೆ ತೊಳೆಯೋದು ಎಲ್ಲಾ ಕಲ್ತಿದ್ದಾರೆ, ಈಗ ಏನೇನೆಲ್ಲ ಸಾಧನಗಳು ಬಂದ್ಬಿಟ್ಟಿದೆ. ಮೊದ್ಲೆಲ್ಲ ಹಳ್ಳಿಗಳಲ್ಲಿ ತುಂಬಾ ಹಳೆ ಕೊಳೆ ಬಟ್ಟೆ ಹಾಕೊಳ್ತಾ ಇದ್ರು, ತುಂಬಾ ಕೊಳೆ ಆದ್ಮೇಲೆ ಒಗಿತಾ ಇದ್ರು. ಆದ್ರೆ ಇವಾಗ ಎಷ್ಟೊಂದು ಆಧುನಿಕತೆ ಬಂದ್ಬಿಟ್ಟಿದೆಯಲ್ಲ, ಇದೆಲ್ಲ ಹೊರಗಿನ ದೇಶಗಳಿಂದ ಕಲ್ತಿದ್ದಾರೆ. ಇವತ್ ಮಿಷಿನು ಮತ್ತೊಂದೆಲ್ಲ ಬಂದಿದೆ. बाहर वाले कुछ इज्जत देते, पैसे आदि की मदद करते, जानते हैं बहुत बड़ी बिरादारी वाले अब नीचे गिरे हैं. ಬಾಬಾ ಹೇಳ್ತಾರೆ ಹೊರಗಡೆ ಬೇರೆ ದೇಶದವರು ನಿಮಗೆ ತುಂಬಾ ಗೌರವನು ಕೊಡ್ತಾರೆ, ಹಣದ ಸಹಾಯನೂ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ತಿಳ್ಕೊಂಡಿದ್ದಾರೆ ನೀವು ಬಹಳ ದೊಡ್ಡ ವಂಶಸ್ಥರು, ಈ ಕೆಳಗ್ ಬಿದ್ದಿದ್ದೀರಿ. ಮೊದ್ಲು ತುಂಬಾ ಚೆನ್ನಾಗಿದ್ದವರು ಈ ಕೆಳಗ್ ಬಿದ್ದಿದ್ದೀರಿ ಅಂತ. ಗಿರ್ನೆ ವಾಲೋಂ ಪರ್ ತರಸ್ ಪಡ್ತಾ ಹೇನಾ, ಬಾಬಾ ಕೇತೆ ತುಮ್ಕೋ ಕಿತ್ನಾ ಧನ್ವಾನ್ ಬನಾಯಾತ. ಯಾರಾದ್ರೂ ತುಂಬಾ ಚೆನ್ನಾಗಿದ್ದವರು ಎಲ್ಲ ಕಳ್ಕೊಂಡ್ ಪಾಪರಾಗ್ಬಿಟ್ರೆ ಜಾಸ್ತಿ ಕರುಣೆ ಬರುತ್ತಲ್ಲ ಅವರನ್ನ ನೋಡಿ. ಅದೇ ತರ ಬಾಬಾ ಹೇಳ್ತಾರೆ ನಿಮ್ಮನ್ನ ನಾನು ಎಷ್ಟು ಶ್ರೀಮಂತರನ್ನಾಗಿ ಮಾಡಿದ್ದೆ, ಮಾಯೆ ನೋಡಿ ಏನ್ ಗತಿ ಮಾಡಿದೆ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ನಾವ್ ವಿಜಯ ಮಾಲೆಯಲ್ಲಿ ಇದ್ವಿ, ಮತ್ತೆ 84 ಜನ್ಮ ತಗೊಂಡು ಏನ್ ಆಗಿದೀವಿ. ವಂಡರ್ ಹೇನಾ तुम समझा सकते हो, तुम ಭಾರತ್ ವಾಸಿ ತೋ ಸ್ವರ್ಗವಾಸಿ ತೇ. ನೀವ್ ತಿಳಿಸ್ಕೊಡ್ಬೋದು, ನೀವ್ ಭಾರತ್ ವಾಸಿಗಳೇ ಸ್ವರ್ಗವಾಸಿಗಳಾಗಿದ್ರಿ. ಭಾರತ ಸ್ವರ್ಗ ಆಗಿತ್ತು, ಕೆಳಗ್ ಬೀಳ್ತಾ ಬೀಳ್ತಾ ನರಕವಾಸಿಗಳಾಗ್ಬೇಕಾಯ್ತು. ಈಗ ಬಾಬಾ ಹೇಳ್ತಾರೆ ಪವಿತ್ರರಾಗಿ ಪುನಃ ಸ್ವರ್ಗವಾಸಿಗಳಾಗಿ. ಮನ್ ಮನಾಭವ, ಶಿವ್ ಭಗವಾನ್ ವಾಚ ಇದು. ಮಾಮೇಕಂ ಯಾದ್ ಕರೋ, याद की यात्रा से तुम्हारे सब पाप नष्ट हो जाएंगे. ಶ್ರೀ ಬಾಬಾ ಭಗವಾನ್ ವಾಚ, ನನ್ನೊಬ್ಬನನ್ನೇ ನೆನ್ಪು ಮಾಡಿ, ಈ ನೆನಪಿನ ಯಾತ್ರೆಯಿಂದನೇ ನಿಮ್ಮ ಪಾಪ ನಷ್ಟ ಆಗುತ್ತೆ. ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಶ್ರೀಕೃಷ್ಣ ಎಲ್ಲಾರನ್ನೂ ತನ್ನ ಕಡೆ ಆಕರ್ಷಿಸ್ತಾ ಇದ್ದ, ಬೆಣ್ಣೆ ಕದ್ದ, ಸೀರೆ ಕದ್ದ, ಅಪಹರಿಸ್ದ, ಪಟ್ರಾಣಿಗಳನ್ನಾಗಿ ಮಾಡ್ಕೊಂಡ, ಎಲ್ಲ ಏನೇನೆಲ್ಲ ಬರ್ದಿದಾರಲ್ಲ. ತುಮ್ ಸಬ್ ಪಡ್ ರಹೆ ಹೋ, ಪಟ್ರಾಣಿ ಬನ್ ರಹೆ. ಈಗ ನೀವು ಓದ್ತಾ ಇದ್ದೀರಿ, ನೀವೇ ಭವಿಷ್ಯದ ಪಟ್ರಾಣಿಯರಾಗ್ತೀರಿ. ಪರಂತು ಇನ್ ಬಾತೋಂ ಕೋ ಕೋಯಿ ಸಮಜ್ ನಹಿ ಸಕ್ತೆ. ಪಟ್ರಾಣಿಯರು ಇಲ್ಲಿ ನಮ್ಮನ್ನೆಲ್ಲ ಯಾರ ಆಕರ್ಷಣೆಗೆ ಬಂದ್ವಿ? ಶಿವಬಾಬಾ ಅವ್ರ ಆಕರ್ಷಣೆಯಲ್ಲಿ ಎಲ್ಲರೂ ತಿಳ್ಕೊಂಡ್ರು ಬ್ರಹ್ಮನ ಆಕರ್ಷಣೆ.
ಭಕ್ತಿಯಲ್ಲಿ ಬರೆದ್ರು ಕೃಷ್ಣನ ಆಕರ್ಷಣೆ. ಎಲ್ಲರೂ ಆಕರ್ಷಿತರಾಗಿ ಬಂದಿದ್ ಯಾರಿಗೆ? ಶ್ರೀ ಬಾಬಾವರಿಗೆ. ಸತ್ಯಂ ಶಿವಂ ಸುಂದರಂಗೆ ಆಕರ್ಷಣೆಯಾಗಿ ಬಂದಿದೀವಿ. ಈಗ ನೀವು ಓದ್ತಾ ಇದ್ದೀರಿ ಭವಿಷ್ಯದ ಪಟ್ರಾಣಿಯರಾಗ್ಲಿಕ್ಕೆ. ಈ ಮಾತುಗಳು ಯಾರಿಗೂ ಗೊತ್ತಿಲ್ಲ. बाप ने आकर बच्चों को समझाया. बाबा कहते मैं कल्प कल्प तुमको समझाने आता हूँ. पहले भगवान एक है. ಈಗ ಬಾಬೋರ್ ಬಂದು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ ನಾನು ಕಲ್ಪ ಕಲ್ಪದಲ್ಲೂ ನಿಮಗ್ ತಿಳಿಸ್ಕೊಡಕ್ ಬರ್ತೀನಿ. ಮೊದಲನೇದಾಗಿ ಭಗವಂತ ಒಬ್ರೇ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದನ್ನ ಸಿದ್ಧ ಮಾಡಿ ಸ್ಪಷ್ಟ ಮಾಡಿ ಹೇಳಿ ಗೀತೆಯ ಭಗವಂತ ಯಾರು? ರಾಜಯೋಗ ಕಿಸ್ನೆ ಸಿಖಾಯ ಹೈ? ರಾಜಯೋಗ ಯಾರು ಕಲ್ಸಿದ್ದು? ಭಗವಂತನೇ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡಿಸ್ತಾರೆ, ಮತ್ತೆ ವಿನಾಶ ಮತ್ತೆ ಪಾಲನೆ ಮಾಡಿಸ್ತಾರೆ. ये जो ब्राह्मण है वही देवता बनते हैं. ಈಗ ಯಾರು ಬ್ರಾಹ್ಮಣರಾಗಿದ್ದೀರೋ ಅವರೇ ಮತ್ತೆ ದೇವತೆಗಳಾಗ್ತೀರಿ. ये बातें भी समझ में उन्हों को आएगी जिन्होंने कल्प पहले समझा है. ಈ ಮಾತುಗಳು ಯಾರಿಗೆ ಅರ್ಥ ಆಗುತ್ತೆ? ಎಷ್ಟು ಅರ್ಥ ಆಗುತ್ತೆ? ಕಲ್ಪದ ಹಿಂದಿನವರಿಗೆ ಅರ್ಥ ಆಗುತ್ತೆ. ಸೆಕೆಂಡ್ ಬೈ ಸೆಕೆಂಡ್ ಜೋ ಹುವಾ ಇಸ್ ಸಮಯ ತಕ್ ಸಮझेंगे. ಪ್ರತಿ ಒಂದು ಸೆಕೆಂಡು ಏನೇನ್ ಆಯ್ತು ಇಲ್ಲಿಯ ಸೆಕೆಂಡಿನವರೆಗೂ ತಿಳ್ಕೊಳ್ತೀರಿ. ಡ್ರಾಮಾದಲ್ಲಿ ನಿಮ್ದು ಬಹಳ ಪುರುಷಾರ್ಥ ಮಾಡ್ಬೇಕಾಗಿದೆ. तुम्हें बहुत पुरुषार्थ करना ये तो बच्चे समझते. अभी हमारी अवस्था नहीं हुई, टाइम लगेगा. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ ನಮ್ಮ ಸ್ಥಿತಿ ಇನ್ನೂ ಆತರ ಆಗಿಲ್ಲ, ಟೈಮ್ ಹಿಡಿಸುತ್ತೆ. ಯಾವ ಫೈನಲ್ ಸ್ಥಿತಿಗೆ ತಲುಪಬೇಕಾದ್ರೆ ಟೈಮ್ ಹಿಡಿಸುತ್ತೆ. कर्मातीत अवस्था हो जाए फिर सब नंबरवार पास हो जाए फिर तो लड़ाई भी लग जाती है. ನೀವೆಲ್ಲರೂ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಂಡ್ರೆ, ಎಲ್ಲರೂ ನಂಬರ್ ವಾರ್ ಪಾಸ್ ಆದ್ರೆ, ನಂಬರ್ ವಾರ್ ಅಂದ್ರೆ ಅವ್ರವ್ರ ಪದವಿಗೆ ನೀವು ಸೆಟ್ ಆದ್ರೆ, ಪಾಸ್ ಆದ್ರೆ ಮತ್ತೆ ಯುದ್ಧನೂ ಶುರು ಆಗುತ್ತೆ. ನೋಡಿ ಯುದ್ಧ ಶುರು ಆಗಿದೆ, ಆದ್ರೆ ಈ ಯುದ್ಧ ನಡೀತಾ ಹೋಗಿ ವಿನಾಶ ಆಗ್ಬೇಕಂದ್ರೆ ಇಲ್ಲಿ ನಮ್ಮ ಕರ್ಮಾತೀತ ಸ್ಥಿತಿಯ ಸಿಗ್ನಲ್ ಅವರಿಗೆ ಬೇಕು. आपस में किटपिट चलती ही रहेगी. तुम जानते हो जहां तहां देखो लड़ने की तैयारियां कर रहे हैं. ಪರಸ್ಪರ ಒಳಗಡೆಯಿಂದನೇ ಕಿಚ್ಚು, ಹೊಟ್ಟೆ ಕಿಚ್ಚು ಇದ್ದೇ ಇರುತ್ತೆ. ಏನಾದ್ರೂ ಘರ್ಷಣೆಗಳು ನಡೀತಾನೆ ಇರುತ್ತೆ. ಯಾವುದ್ರಲ್ಲಿ ಬಾಬಾ ಹೇಳ್ತಾರೆ ಇದೆಲ್ಲ ಆಗುತ್ತೆ, ಪರಸ್ಪರ ಇದೆಲ್ಲ ನಡೀತಾ ನಡೀತಾ ಗೊತ್ತಿದೆ ನಿಮ್ಗೆ. ಎಲ್ಲರೂ ತಯಾರಿ ಮಾಡ್ಕೊಂಡಿದ್ದಾರೆ ಯುದ್ಧಕ್ಕೆ. ಸಬ್ ತಯಾರಿಯಾ ಕರ್ ರಹೆ, ಎಲ್ಲರೂ ಅವ್ರು ಮಾಡ್ತಿದ್ದಾರೆ ಇವ್ರು ಸುಮ್ಮನಿದ್ದಾರೆ ಅಂತಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ ಒಳಗಡೆಯಿಂದನೇ. ತುಮ್ನೆ ಜೋ ಕುಚ್ ದಿವ್ಯ ದೃಷ್ಟಿ ಸೆ ದೇಖಾ ಇನ್ ಆಂಖೋ ಸೆ ದೇಖ್ನಾ ಹೈ. ಏನನ್ನ ನೀವು ಈ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರದಲ್ಲಿ ನೋಡಿದ್ರಲ್ಲ ವಿನಾಶ, ಅದನ್ನ ಚೈತನ್ಯವಾಗಿ ಕಣ್ಣಿಂದ ನೋಡ್ತೀರಿ. ವಿನಾಶದ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀರಿ. ಫಿರ್ ವೈಸೆ ಆಂಖೋ ಸೆ ದೇಖೇಂಗೆ. ಬ್ರಹ್ಮ ಬಾಬೋರು ನೋಡಿದ್ದಾರೆ, ಅನೇಕರು ನೋಡಿದಾರಲ್ಲ, ಯಾರ್ಯಾರು ಬಾಬಾ ಹೇಳ್ತಾರೆ ಅವರೆಲ್ಲರೂ ಅದೇ ದೃಶ್ಯಗಳನ್ನ ಈ ಚೈತನ್ಯವಾಗಿರೋ ಕಣ್ಣಿಂದನೂ ನೋಡ್ತೀರಿ. ಸ್ಥಾಪನಾ ಕಾ ಭಿ ಸಾಕ್ಷಾತ್ಕಾರ ಕಿಯಾ ಹೈ, ಫಿರ್ ಪ್ರಾಕ್ಟಿಕಲ್ ಮೇ ರಾಜಾಯಿ ಭಿ ದೇಖೇಂಗೆ. ಸ್ಥಾಪನೆ ಸಾಕ್ಷಾತ್ಕಾರನು ನೋಡಿದಿರಿ, ಭವಿಷ್ಯದ ಸತ್ಯುಗದ ರಾಜ್ಯ ಸಾಕ್ಷಾತ್ಕಾರನು, ಎಲ್ಲದನ್ನು ಒಂದಿನ ಪ್ರಾಕ್ಟಿಕಲ್ ನೋಡ್ತೀರಿ. ನೀವು ಮಕ್ಕಳಿಗೆ ಬಹಳ ಖುಷಿ ಇರ್ಬೇಕು. ಇದಂತೂ ಹಳೆ ಶರೀರ. योग से आत्मा पवित्र बन जाएगी, फिर पुराना शरीर भी छोड़ना है. ಇದೆಲ್ಲರದು ಹಳೆ ಶರೀರ, 84ನೇ ಜನ್ಮದ ಕೊನೆ ಶರೀರ. ಯೋಗದಿಂದ ಆತ್ಮ ಪವಿತ್ರ ಆಗುತ್ತೆ, ಮತ್ತೆ ಈ ಹಳೆ ಶರೀರ ಬಿಡ್ಬೇಕು. 84 ಜನ್ಮದ ಚಕ್ರ ಪೂರ್ಣ ಆಗುತ್ತೆ, ಮತ್ತೆ ಅವಶ್ಯಕವಾಗಿ ಎಲ್ರಿಗೂ ಹೊಸ ಶರೀರ ಸಿಗುತ್ತೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಸಿಗ್ಬೇಕು? ಡ್ರಾಮಾ ಅನುಸಾರ ಆ ಯುಗದಲ್ಲಿ ಶರೀರ ಸಿಗುತ್ತೆ. ये भी समझने की बहुत सहज बातें हैं, समझा भी सकते हैं. ಎಲ್ಲ ಮಾತು ಚೆನ್ನಾಗಿ ಬಹಳ ಸಹಜವಾಗಿ ತಿಳ್ಕೊಳ್ಬೇಕಾಗಿರೋ ಮಾತು. ನೀವು ತಿಳಿಸ್ಕೊಡ್ಲೂಬಹುದು. ಕಲಿಯುಗದ ನಂತರ ಸತ್ಯುಗ ಅವಶ್ಯಕವಾಗಿ ಬರುತ್ತೆ. ಅನೇಕ ಧರ್ಮದ ವಿನಾಶನೂ ಅವಶ್ಯಕವಾಗುತ್ತೆ. ಮತ್ತೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನಾರ್ಥವಾಗಿ ಬಾಬಾವರು ಬರ್ಬೇಕಾಗತ್ತೆ. ಅಭಿ ತುಮ್ ಬ್ರಾಹ್ಮಣ ಬನೆ ಹೋ ದೇವತಾ ಬನ್ನೆ ಕೇಳಿ. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ದೇವತೆಗಳಾಗಕ್ಕೋಸ್ಕರ.
ದೂಸರೆ ಕೊಯ್ ಹೋ ನ ಸಕೆ, ನಿಮ್ಮನ್ ಬಿಟ್ಟು ಇನ್ಯಾರು ಆಗಲ್ಲ. ಕಲ್ಪದ ಹಿಂದೆ ಯಾರಾಗಿದ್ರಿ ಅವರೇ ಆಗೋದು. ನಿಮಗೆ ಗೊತ್ತಿದೆ ನಾವು ಶ್ರೀ ಬಾಬೋರ್ ಮಕ್ಕಳಾಗಿದ್ದೀವಿ. ಶ್ರೀ ಬಾಬೋರೇ ನಮ್ಗೆ ಆಸ್ತಿ ಕೊಡ್ತಾ ಇದ್ದಾರೆ. ಶಿವ ಜಯಂತಿ ಮನಾಹಿ ಭಾರತ್ಕೋ ವರ್ಷ ಮಿಲ. ಶಿವ ಜಯಂತಿ ಆಯ್ತು ಅಂದ್ರೇನೆ ಅರ್ಥ ಏನೋ, ಭಾರತಕ್ಕೆ ಕಳೆದ ಆಸ್ತಿ ಮರಳಿ ಬಂತು ಅಂತ. ಶ್ರೀ ಬಾಬೋರ್ ಬಂದಿದ್ದಾರೆ. ಕ್ಯಾ ಹಾಕರ್ ಕಿಯಾ, ಬಂದ್ ಏನ್ ಮಾಡಿದ್ರು? ಇಸ್ಲಾಮಿ ಬೌದ್ಧಿ ಆದಿನೇ ಹಾಕರ್ ಅಪ್ನಾ ಧರ್ಮ ಸ್ಥಾಪನ್ ಕಿಯಾ. ಇಸ್ಲಾಂ ಧರ್ಮ ಆಗ್ಲಿ ಬುದ್ಧ ಆಗ್ಲಿ ಎಲ್ಲರೂ ಬಂದು ಅವ್ರವ್ರ ಧರ್ಮ ಸ್ಥಾಪನೆ ಮಾಡಿದ್ದಾರೆ. ಬಾಬೋರ್ ಬಂದು ಏನ್ ಮಾಡಿದ್ರು? ಅವಶ್ಯಕವಾಗಿ ಸ್ವರ್ಗ ಸ್ಥಾಪನೆ ಮಾಡ್ತಾರೆ. ಸ್ವರ್ಗ ಸ್ಥಾಪನೆ ಅಂದ್ರೆ ಅದ್ರೊಳಗಡೆ ಎಲ್ಲವೂ ಬರುತ್ತೆ. ಧರ್ಮ, ರಾಜ್ಯ ಎಲ್ಲವೂ ಇದೆ ಅದ್ರೊಳಗಡೆ. कैसे स्थापना की, कैसे स्थापना होती सो भी अभी जानते हो, फिर सत्युग में सब भूल जाएंगे. ಹೇಗ್ ಸ್ಥಾಪನೆ ಆಗಿತ್ತು, ಹೇಗ್ ಸ್ಥಾಪನೆ ಆಗುತ್ತೆ, ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಮತ್ತೆ ನಾವೇ ಹೇಳ್ತಾರೆ ಸತ್ಯುಗದಲ್ಲಿ ಎಲ್ಲ ಮರ್ತು ಬಿಡ್ತೀರಿ. ये भी समझते हो 21 जन्मों का वर्ष अभी हम ले लेते. 21 ಜನ್ಮದ ಆಸ್ತಿ ನಾವೀಗ ಬಾಬೋರಿಂದ ತಗೊಳ್ತೀವಿ. ಇದೆಲ್ಲ ಡ್ರಾಮಾ ನಿಗದಿಯಾಗಿದೆ. कल वहां समझेंगे बाप है बच्चा है, बच्चे को वर्षा मिलता है, परंतु ये प्रारब्ध है अभी की. ಬಲೆ ಅಲ್ಲಿ ಸಂಬಂಧಗಳ ಜ್ಞಾನ ಇರುತ್ತೆ. ತಂದೆ ಮಕ್ಕಳು ಇದೆಲ್ಲ ಪರಿವಾರದ ಅನುಭವ ಇರುತ್ತೆ. ಮಕ್ಕಳಿಗೆ ಆಸ್ತಿ ಸಿಗುತ್ತೆ, ಆದ್ರೆ ಅದು ಅವ್ರ ತಂದೆ ಕೊಡೋ ಆಸ್ತಿ ಅಲ್ಲ. ಅದು ಇಲ್ಲಿದೆ ಪ್ರಾರಬ್ಧ, ಅಲ್ಲಿ ಸಿಗದು, ಆದ್ರೆ ಅವ್ರ ಮೂಲಕ ಸಿಗುತ್ತೆ ಅಷ್ಟೇನೆ. ಸತ್ಯವಾದ ಸಂಪಾದನೆ 21 ಜನ್ಮಕ್ಕೆ ಆಸ್ತಿಯ ರೂಪದಲ್ಲಿ ಪಡ್ಕೊಳ್ತಾ ಇದ್ದೀರಿ. 84 ಜನ್ಮ ನೀವೇ ಪಡ್ಕೊಳ್ಳೋದು. ಸತೋ ಪ್ರಧಾನ ಇದ್ದವ್ರೆ ಸತೋ ರಜೋ ತಮೋ, ತಮೋ ಪ್ರಧಾನದಲ್ಲಿ ಬರ್ತೀರಿ. ಈ ಅಚ್ಚಿ ರೀತಿ ಯಾದ್ ಕರ್ನೆ ಸೆ ಫಿರ್ ಖುಷಿ ಮೇ ಬಿ रहेंगे. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳೋದ್ರಿಂದ ಖುಷಿನೂ ಇರುತ್ತೆ ನಿಮ್ಮ ಮಕ್ಕಳಿಗೆ. ಯಾಕೆಂದ್ರೆ ಸತ್ಯಯುಗದ ರಾಜಧಾನಿ ಅಂದ್ರೆ ಇದೇನ್ ಸಾಧಾರಣ ಮಾತಲ್ಲ. ಮನುಷ್ಯರಿಗೆ ಒಂದಿಷ್ಟು ಚಿನ್ನ, ಒಂದಿಷ್ಟು ದುಡ್ಡು, ಒಂದಿಷ್ಟು ಏನೋ ಆಸ್ತಿ ಸಿಕ್ಕಿದ್ರೆ ಎಷ್ಟೊಂದು ಖುಷಿ ಇರುತ್ತೆ. ಬಲೆ ಅದು ಟೆಂಪ್ರರಿನೇ ಆಗ್ಲಿ. ನಾವೇ ಹೇಳ್ತಾರೆ ನೀವು ಮಕ್ಕಳಿಗೆ ಗೊತ್ತಿದೆ ಸತೋ ಪ್ರಧಾನ ರಾಜ್ಯ ಸಿಗುತ್ತೆ ಅಂದ್ರೆ ನೆನಪಿಟ್ಕೊಂಡ್ರೆ ಎಷ್ಟು ಖುಷಿ ಇರುತ್ತೆ. समझाने में बड़ी मेहनत लगती है, जब समझ जाते उनको बड़ी खुशी होती है. ತಿಳಿಸ್ಕೊಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಿಗ್ ತಿಳಿಸ್ಕೊಡ್ತೀರಿ ಅವ್ರಿಗೆ ಏನಾದ್ರೂ ಅರ್ಥ ಆಗ್ಬಿಟ್ರೆ ಅವ್ರಿಗೆ ಎಷ್ಟೊಂದು ಖುಷಿ ಆಗುತ್ತೆ. जो बच्चे अच्छी ರೀತಿ ಸಮझते फिर बहुतों को समझाते रहते. ಯಾವ ಮಕ್ಕಳು ಇದನ್ನ ಚೆನ್ನಾಗಿ ತಿಳ್ಕೊಳ್ತಾರಲ್ಲ ಅವರು ಬೇರೆಯವರಿಗೂ ಇದನ್ನ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅನೇಕ ಆತ್ಮಗಳಿಗೆ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡ್ತಾ ಇರ್ತಾರೆ. ಇದು ಬೇಹದ್ದಿನ ವಿದ್ಯೆ. ಇದು ವರ್ಷೆ ಬಿ ಬೇಹದ್ ಕಾ ಮಿಲ್ತಾ ಹೈ. ವಿದ್ಯೆನೋ ಬೇಹದ್, ಆಸ್ತಿನೋ ಬೇಹದ್ದಿಂದ ಸಿಗುತ್ತೆ. ಫಿರ್ ಇಸ್ಮೆ ತ್ಯಾಗ ಬಿ ಬೇಹದ್ ಕಾ ಹೈ. ಆದ್ರೆ ಇದನ್ನ ಪಡ್ಕೊಳ್ಬೇಕಂದ್ರೆ ತ್ಯಾಗನೂ ಬೇಹದ್ದಿನ ತ್ಯಾಗ ಇದೆ. ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾನೋ ಇಡೀ ಜಗತ್ತಿನ ತ್ಯಾಗ ಮಾಡ್ಬೇಕು. ನೋಡಿ, ಒಂದ್ ಮನೆ ಪರಿವಾರ ಬಿಟ್ಟು ಹೋಗ್ಬಿಡೋದಷ್ಟೇ ಅಲ್ಲ, ಎಲ್ಲಾರ ಜೊತೆ ಇದ್ದು ಇಡೀ ಪ್ರಪಂಚದಲ್ಲೇ ಇದ್ದು ಇಡೀ ಪ್ರಪಂಚವನ್ನೇ ತ್ಯಾಗ ಮಾಡ್ಬೇಕು. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಇದು ಹಳೆ ಜಗತ್ತು ಇನ್ನೇನು ವಿನಾಶ ಆಗತ್ತೆ. ಈಗ ನಾವು ಹೊಸ ಜಗತ್ತಿಗೆ ಹೋಗ್ಬೇಕು. ಆದ್ದರಿಂದ ಬೇಹದ್ದಿನ ಸನ್ಯಾಸ ಮಾಡಿಸ್ತಾರೆ ಬಾಬೋರ್. ಯಾರಿವಾಗ ಬೇಹದ್ ಸನ್ಯಾಸ ಮಾಡ್ತಾರೆ ಅವ್ರು ಬೇಹದ್ದಿನ ಆಸ್ತಿ ತಗೋತಾರೆ. ಸನ್ಯಾಸಿಗಳದು 2 ಪ್ರಕಾರ ಇದೆ. ಒಂದು ಹದ್ದಿನ ಸನ್ಯಾಸ, ಅವ್ರದ್ದು ಹಠಯೋಗ. ಇದ್ರಲ್ಲಿ ಯಾವುದೇ ಹಠದ ಮಾತಿಲ್ಲ. ಇದು ವಿದ್ಯೆ. ಇದು ಪಾಠಶಾಲೆ ಅಂದ್ರೆ ಓದೋದಲ್ವಾ, ಓದೋದನ್ನು ಗುರಿ ಮುಟ್ಟಕ್ಕೋಸ್ಕರ ಓದೋದು. ಇದು ವಿದ್ಯೆ. ಇಲ್ಲಿ ಮನುಷ್ಯರಿಂದ ದೇವತೆ ಆಗೋಕ್ ಓದ್ತಾ ಇದ್ದೀರಿ. ಶಿವ್ ಭಗವಾನ್ ವಾಚ, ಶ್ರೀ ಕೃಷ್ಣ ಅಂತೂ ಇಲ್ಲ. ಕೃಷ್ಣನಿಗೆ ಹೆವೆನ್ಲಿ ಗಾಡ್ ಫಾದರ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹೆವೆನ್ಲಿ ಪ್ರಿನ್ಸ್ ಹೌದು, ಆದ್ರೆ ಹೆವೆನ್ಲಿ ಗಾಡ್ ಫಾದರ್ ಅಲ್ಲ. ಹೆವೆನ್ಲಿ प्रिंस कहेंगे कितनी मीठी मीठी बातें समझने और धारण करने की है. ಎಷ್ಟು ಮಧುರವಾದ ಮಾತುಗಳಿದೆ. ಬಾಬೋರ್ ಹೇಳೋದು ಯಾವುದನ್ನ ತಿಳ್ಕೊಂಡು ಧಾರಣೆ ಮಾಡ್ಕೊಳ್ಳುವಂಥದ್ದು. ನೀವು ಮಕ್ಕಳಲ್ಲಿ ದೈವಿ ಲಕ್ಷಣಗಳು ಬೇಕು. ಕಭಿ ಭಿ ಸುನಿ ಸುನಾಯಿ ಬಾತೋಂ ಪರ್ ನೈ ಲಗ್ನಾ ಚಾಹಿಯೆ. ಅವರು ಇವರು ಹೇಳಿದ್ದು ಕೇಳಿದ ಮಾತುಗಳಲ್ಲಿ ಎಂದು ನಿಮ್ಮನ್ನ ತೊಡಗಿಸ್ಕೋಬಾರ್ದು. ಈ ಹೇಳಿದ್ ಕೇಳಿದ ಮಾತೆಲ್ಲ ಜನ್ಮಾಂತರ ಕೇಳಿ ಮುಗ್ದಿಲ್ವಾ?
ಯಾಕೆಂದ್ರೆ ನೋಡಿ, ಈಗ ನಾವ್ ಏನ್ ಹೇಳಿದೀವಿ ಬಾಬಾವ್ರಿಗೆ, ನೀನ್ ಹೇಳಿದ್ದೇ ಕೇಳೋದು, ನೀನ್ ಬಂದ್ಬಿಟ್ರೆ ನೀನ್ ಹೆಂಗ್ ನಡೆಸ್ತೀಯೋ ಹಂಗ್ ನಡಿತೀನಿ. ಬಾಬಾ ಹೇಳ್ತಾರೆ ಇವಾಗ ಕೇಳಿ ಬಾಬಾವ್ರು ಹೇಳೋದನ್ ಮಾತ್ರ. व्यास की लिखी हुई बातों पर लगते लगते बुरी गति हुई है, सिवाय ज्ञान के कुछ सुनाते हैं, समझो ये हमारा दुश्मन है. ವ್ಯಾಸ ಮಹರ್ಷಿಗಳು ಬರೆದ್ರು, ಅವ್ರು ಬರೆದ್ರು, ಇವ್ರು ಬರ್ದಿದ್ ಪುಸ್ತಕ ಎಲ್ಲ ಓದಿ ಈ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದಿದ್ದೀರಿ. ಬುರಿಗತಿ ಉಯಿಹೆ, ಜ್ಞಾನದ ವಿನಃ ಇನ್ನ ಅದನ್ ಬಿಟ್ಟು ಯಾರು ಏನೇ ಹೇಳ್ತಾರೆ ಅಂದ್ರು ಅವರು ನಮ್ ಶತ್ರು ಅಂತ ತಿಳ್ಕೊಳ್ಳಿ. ನಿಮ್ಮನ್ನ ದುರ್ಗತಿಗೆ ತಗೊಂಡು ಹೋಗ್ತಾರೆ. ಭಕ್ತಿ ಮಾತೆಲ್ಲ ಕೇಳಿ ಕೇಳಿ ಏನಾಯ್ತು, ದುರ್ಗತಿಗೆ ಬಂದಿದೀವಲ್ಲ. ಇನ್ನು ಅದೇ ಮಾತುಗಳನ್ನ ಕೇಳ್ತಾ ಹೋದ್ರೆ ಕೇಳಕ್ಕೆ ಕನರಸ ಇರ್ಬೋದು, ನೋಡಕ್ಕೆ ಕಣ್ಣಿಗೆ ತುಂಬಾ ಆನಂದ ಕೊಡ್ಬೋದು, ಆದ್ರೆ ಸತ್ಯ ಏನು? ಬಾಬೋರು ಏನ್ ಹೇಳ್ತಾರೆ ಅದೇ ಸತ್ಯ. ನೀವೇನಾದ್ರೂ ಅಂತ ಮಾತುಗಳನ್ನ ಕೇಳ್ತೀರಿ ಅಂದ್ರೆ ಬಾಬಾ ಹೇಳ್ತಾರೆ ದುರ್ಗತಿಗೆ ಹೋಗ್ತೀರಿ. ಕಭಿ ಭಿ ಪರಮತ್ ಪರ್ ನಹಿ ಲಗ್ನಾ ಚಾಹಿಯೆ, ಎಂದು ಪರಮತದಲ್ಲಿ ನಡಿಬಾರ್ದು. ಪರಮತ ಮನ್ಮತದಂತೆ ನಡೆದ್ರಿ ಏನಾಗ್ತೀರಾ? ಮನ್ಮತ್ ಪರಮತ್ ಪರ್ ಚಲಾ ತೋ ಮರ, ಸತ್ರು ಅಂತ ತಿಳ್ಕೊಳ್ಳಿ. ಯಾವತ್ತಿದ್ರೂ ಸತ್ತೋಗೋದೇನೆ. ಯಾಕೆಂದ್ರೆ ಮನ್ಮತ ಪರಮತ ಇವೆಲ್ಲ ವಿಷ, ಇದು ಪಾಯ್ಸನ್. ಈ ಪಾಯ್ಸನ್ ಕುಡಿತಾ ಕುಡಿತಾ ಸ್ಲೋ ಆಗಿ ಸಾಯ್ಬೋದು, ಅಂತೂ ಸಾಯೋದು ಗ್ಯಾರಂಟಿ. ಅಂದ್ರೆ ಬಾಬೋರ್ ಕೈ ಬಿಟ್ಟು ಹೋಗೋದಕ್ಕೆ ಹೇಳೋದು. ಬಾಬಾ ಹೇಳ್ತಾರೆ रहते हैं झूठी बातें बोलने वाले तो बहुत है. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ಈ ಜಗತ್ತಲ್ಲಿ ಅಸತ್ಯ ಮಾತುಗಳನ್ನ ಹೇಳೋರು ತುಂಬಾ ಜನ ಇದ್ದಾರೆ. ಅಜ್ಞಾನಿಗಳಿಗೆ ಹೇಳ್ತಾ ಇಲ್ಲ ಇಲ್ಲಿ ಬಾಬೋರು. ಅಜ್ಞಾನಿಗಳದ್ ಬಿಡಿ, ಅದು ಬ್ರಾಹ್ಮಣರಿಗೆ ಅರ್ಥ ಆಗಿದೆ ಅಸತ್ಯ ಅಂತ. ಆದ್ರೆ ಜ್ಞಾನದಲ್ಲಿ ಬಂದ ಮೇಲೆ ಕೆಲವರು ಮನ್ಮತ ಪರಮತ ಗುರುಮತ ಎಲ್ಲ ಮಿಕ್ಸ್ ಮಾಡ್ತಾರೆ. ತಾವು ಅದ್ರಂಗೆ ನಡೀತಾರೆ. ಇಲ್ಲಿ ಬಾಬೋರ್ ಮಕ್ಕಳು ಇನ್ನೊಬ್ರಿಗೂ ಬರೀ ಅದನ್ನೇ ಹೇಳ್ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳೋದು, ಈ ಅಸತ್ಯ ಮಾತುಗಳನ್ನ ಮಾತಾಡೋರು ತುಂಬಾ ಜನ ಇದ್ದಾರೆ. ಅದೇ ಜ್ಞಾನದ ಮಾತಾಡಿ ಎಷ್ಟೊತ್ ಮಾತಾಡ್ತಾರೆ. ತುಮ್ಕೋ ಬಾಪ್ ಸೇ ಹಿ ಸುನನಾ ಹೈ, ನೀವು ಕೇಳ್ಬೇಕಂದ್ರೆ ಒಬ್ಬ ತಂದೆಯಿಂದ ಮಾತ್ರ ಕೇಳ್ಬೇಕು, ಮತ್ತೊಬ್ಬರಿಂದ ಮಗದೊಬ್ಬರಿಂದ ಕೇಳಬಾರ್ದು. ಕೆಟ್ಟದ್ದನ್ನ ಕೇಳಬೇಡಿ, ಕೆಟ್ಟದ್ದನ್ನ ನೋಡ್ಬೇಡಿ, ಕೆಟ್ಟದ್ದನ್ನ ಮಾತಾಡ್ಬೇಡಿ, ಕೆಟ್ಟದ್ದನ್ನ ಯೋಚನೆ ಮಾಡಬೇಡಿ, ಕೆಟ್ಟದ್ದನ್ನ ಮಾಡಬೇಡಿ. ಕೆಟ್ಟದ್ದು ಅಂದ್ರೆ ಏನು? ಬಾಬೋರು ಹೇಳದ್ರ ವಿರುದ್ಧವಾಗಿರೋದು ಎಲ್ಲವೂ ಕೆಟ್ಟದ್ದೇ. ಅದು ನೋಡೋದೋ ಕೇಳೋದೋ ಮಾತಾಡೋದೋ ಯೋಚನೆ ಮಾಡೋದೋ ಮಾಡೋದು ಯಾವ್ದಾರು ಇರ್ಲಿ. बाप दादा आए ही है मनुष्य से देवता बनाने, उनकी श्रीमत पर चलना चाहिए. ಫೈನಲ್ ಒಂದೇ ಒಂದ್ ಮಾತು, ಬಾಪ್ ದಾದವ್ರು ಬಂದಿದ್ದಾರೆ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಕ್ಕೆ. ಕೇವಲ ನೀವರ ಶ್ರೀಮತದಂತೆ ನಡೀರಿ. ಶ್ರೀಮತ ಅರ್ಥ ಆಗ್ಲಿಲ್ವಾ ನಿಮ್ಗೆ? ಏನ್ ಮಾಡೋದು ಹೆಂಗ್ ಮಾಡೋದು? ಬಾಬಾ ಯಾರನ್ನ ನಿಮಿತ್ತ ಇಟ್ಟಿದ್ದಾರೆ ಅವ್ರ ಹತ್ರ ಕೇಳಿ. ಬಲೆ ಅವ್ರು ಹೆಂಗಾರು ಇರ್ಬೋದು, ದಡ್ರೆ ಇರ್ಬೋದು, ತಿಳುವಳಿಕೆ ಇಲ್ದಿರು. ನಾವು ಗೃಹಸ್ಥಿಗಳು, ನಮ್ದೇನು ಇವ್ರಿಗೆ ಅನುಭವ ಇದೆ, ಅದು ಯಾವ್ದು ಲೆಕ್ಕ ಹಾಕಬೇಡಿ. ಯಾಕೆಂದ್ರೆ ಯಾರು ಇಟ್ಟಿದಾರೋ ಅವನ್ ಬುದ್ಧಿವಂತ. ಅವ್ರ ದಡ್ರೆ ಇದ್ರು ಅವ್ರ ಮೂಲಕ ಟಚಿಂಗ್ ಕೊಟ್ಟು ಏನ್ ಕೊಡ್ಬೇಕು ಅದ್ ಬಾಬೋರ್ ಕೊಡ್ತಾರೆ. ಅದಕ್ಕೋಸ್ಕರ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡೋ ತಂದೆ ಅಂದ್ರೆ ಅವರ ಶ್ರೀಮತದಂತೆನೆ ನಡಿಬೇಕಲ್ವಾ? ಒಳ್ಳೇದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಶುಭೋದಯ, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ, ಇಡೀ ಮುರಳಿಯ ಧಾರಣೆಯ ಸಾರಾಂಶ ಇದು. ಇಲ್ಲಿ ನೀವು ತಂದೆ ಸಮಾನ ಸುಖ ಸಾಗರರು, ಪ್ರೇಮ ಸಾಗರರಾಗಿ, ಅಂದ್ರೆ ಆತ್ಮೀಯವಾದ ತಂದೆ ಸಮಾನ ಸುಖ ಸಾಗರ ಪ್ರೇಮ ಸಾಗರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ. ಯಾರಿಗೂ ದುಃಖ ಕೊಡಬೇಡಿ, ಯಾರಿಗೂ ದುಃಖ ಕೊಡಬೇಡಿ. ಎರಡನೇದು, ಸುನಿ ಸುನಾಯಿ ಬಾತೋ ಪರ್ ಕಭಿ ವಿಶ್ವಾಸ ನಹಿ ಕರ್ನಾ ಹೈ. ಹೇಳಿದ ಕೇಳಿದ ಮಾತುಗಳ ಮೇಲೆಂದು ವಿಶ್ವಾಸ ಇಡಬೇಡಿ. ನೋಡಿ, ಎಷ್ಟೋ ಜನ ಬಾಬೋರ್ ಮಕ್ಕಳು ಈ ಮಾತುಗಳ ಕಾರಣನೇ ಬಿಟ್ಟೋಗಿದ್ದಾರೆ.
ಅಥವಾ ಇನ್ನು ಆ ಕಡೆ ಈ ಕಡೆ ತೊಳಲಾಡ್ತಾ ಇದ್ದಾರೆ, ಯಾ ಕಡೆ ಹೋಗ್ಲಿ ಅಂತ ಗೊಂದಲದ ಜೀವನದಲ್ಲಿದ್ದಾರೆ. ಪರಿಪೂರ್ಣ ನಿಶ್ಚಯ ಇಲ್ಲ. ಕೇಳಿದ ಮಾತುಗಳ ಮೇಲೆ ಎಂದು ವಿಶ್ವಾಸ ಇಡಬೇಡಿ. ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು, ಅವ್ರ ಹಂಗ ಅಂದಿದಾರೋ ಬಿಟ್ಟಿದಾರೋ ಅವ್ರನ್ನೇ ಕೇಳಿ, ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಹಂಗಂದ್ರು ಅಂತ ಇವ್ರು ಯಾರೋ ಹೇಳಿದ್ರು, ಅವ್ರೋಗ್ ಅವ್ರಿಗೆ ಹೇಳಿದ್ರು, ಓ ಹಿಂಗ್ ಅಂದ್ಬಿಟ್ರು, ಹಿಂಗ ಆಯ್ತು, ಹಾಗೇ ಇರಲ್ಲ, ಅಂದು ಇರಲ್ಲ, ಅದು ಹಾಗೇ ಇರಲ್ಲ ಘಟನೆ. ಇವತ್ತು ಎಂತೆಂತಹ ವೆರೈಟಿ ಬುದ್ಧಿ ಇರೋ ಆತ್ಮಗಳಿದ್ದಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಯಾವ ಮನೆನೂ ಹೊಡಿತಾರೆ, ಯಾವ ಮನಸ್ಸು ಹೊಡಿತಾರೆ, ಯಾವ ಸಂಬಂಧನೂ ಹೊಡಿತಾರೆ ಮಾತುಗಳಿಂದ. ಅದಕ್ಕೆ ಬಾಬಾ ಹೇಳಿದ್ ಕೇಳದ್ ಮಾತಿನ ಮೇಲೆ ವಿಶ್ವಾಸ ಇಡ್ಬೇಡಿ. ಬೇಕಾ ವಿಶ್ವಾಸ, ನೇರವಾಗಿ ಅವ್ರನ್ನೇ ಕೇಳಿ, ಕ್ಲಿಯರ್ ಆಗ್ಬಿಡುತ್ತೆ. ಅದನ್ ಬಿಟ್ಟು ಹಂಗಂದ್ರಂತೆ ಹಿಂಗಂದ್ರಂತೆ ಬಿಟ್ರ ನಿಮ್ಗೆ ಏನ್ ಗೊತ್ತು? ಕ್ಲಿಯರ್ ಮಾಡ್ಕೊಂಡು ಅದನ್ನ ಅವ್ರ ಸಂಕಲ್ಪದಿಂದ ಮುಕ್ತರ ಆಗ್ಬೋದಲ್ಲ. ಪರಮತದಂತೆ ನಡಿಬೇಡಿ. ಪರರು ಅಂದ್ರೆ ಎಲ್ಲರೂ ಪರರೇ, ಬಾಬನ್ ಬಿಟ್ಟು. ಇಯರ್ ನೋ ಇವಿಲ್, ಸಿ ನೋ ಇವಿಲ್. ಕೆಟ್ಟದ್ದನ್ನ ನೋಡ್ಲುಬೇಡಿ, ಕೆಟ್ಟದ್ದನ್ನ ಕೇಳಲುಬೇಡಿ. ಇದಕ್ಕೆ 5 ಮಾತಿದೆ: ನೋಡೋದು, ಕೇಳೋದು, ಮಾತಾಡೋದು, ಯೋಚನೆ ಮಾಡೋದು, ಮಾಡೋದು. 5 ಕೆಟ್ಟದ್ದನ್ನ ಮಾಡಬೇಡಿ. वरदान: मेपन के बोझ को समाप्त कर प्रत्यक्ष फल का अनुभव करने वाले बालक सो मालिक भव. ನಾನು ಅನ್ನೋ ಹೊರೆಯನ್ನು ಸಮಾಪ್ತಿ ಮಾಡಿ ಪ್ರತ್ಯಕ್ಷ ಫಲದ ಅನುಭವ ಮಾಡುವಂತವ್ರೆ ಬಾಲಕ ಸೋ ಮಾಲಿಕ ಭವ. ನಾನು ಅನ್ನೋ ಹೊರೆನ ಸಮಾಪ್ತಿ ಮಾಡಿ ಪ್ರತ್ಯಕ್ಷ ಫಲದ ಅನುಭವ ಮಾಡವ್ರೆ बालक सो मालिक भव. जब किसी भी प्रकार का मेपन आता है तो बोझ सिर पर आ जाता है. ಯಾವಾಗ್ಲೇ ಆಗ್ಲಿ, ಯಾವುದೇ ಪ್ರಕಾರ ನಾನು ಅನ್ನೋದು ಬಂತು, ತಲೆ ಮೇಲೆ ಹೊರೆ ಬಂತು ಅಂತ. लेकिन जब बाप ऑफर कर रहे कि सब बोझ मुझे दे दो, आप सिर्फ नाचो उड़ो, फिर ये क्वेश्चन क्यों? ये सर्विस कैसे होगी? भाषण कैसे करेंगे? आप सिर्फ निमित्त बनकर कनेक्शन पवर हाउस से जोड़कर बैठ जाओ. ಬಾಬೋರ್ ನಿಮ್ಗೆ ಆಫರ್ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಹೊರೆ, ನಾನು ನಂದು ಅನ್ನೋ ಹೊರೆ ಇದೆಯಲ್ಲ, ಅದರ ವಿಸ್ತಾರ ತುಂಬಾ ಇದೆ. ಆ ಹೊರೆನ ನೀವು ನನಗ್ ಕೊಟ್ಬಿಡಿ, ಮತ್ ನೀವು ಹಾರ್ತಾ ಹಗುರವಾಗಿ ಡಾನ್ಸ್ ಮಾಡ್ತಾ ಹಾರ್ತಾ ಇರಿ. ಈ ಪ್ರಶ್ನೆ ನಿಮಗೆ ಯಾಕೆ? ಸರ್ವಿಸ್ ಹೆಂಗಾಗುತ್ತೆ, ಭಾಷಣ ಹೆಂಗ್ ಮಾಡ್ಲಿ? ನೀವು ಈ ಪ್ರಶ್ನೆಯಲ್ಲಿ ಹೋಗ್ಬೇಡಿ. ಅದ್ರ ಬದಲಾಗಿ ಕೇವಲ ನಾನು ನಿಮಿತ್ತ ಅಂತ ತಿಳ್ಕೊಂಡು ಕನೆಕ್ಷನ್ ಪವರ್ ಹೌಸ್ ಜೊತೆ ಕನೆಕ್ಟ್ ಮಾಡಿ ಕೂತ್ಕೊಳ್ಳಿ. ದಿಲ್ ಶಿಕಿಸ್ತ್ ನಹಿ ಬನೋ, ಬಾಪ್ ದಾದಾ ಸಬ್ ಕುछ ಸ್ವತಃ ಕರಾ ದೇಂಗೆ. ನಿರಾಶರಾಗಬೇಡಿ, ಬಾಪ್ ದಾದವರು ಎಲ್ಲವನ್ನೂ ಸ್ವತಃ ಮಾಡಿಸ್ತಾರೆ. ಬಾಲಕ ಸೋ ಮಾಲಿಕ ಅಂತ ತಿಳ್ಕೊಂಡು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರತ್ಯಕ್ಷ ಫಲದ ಅನುಭೂತಿ ಮಾಡ್ತಾ ಹೋಗ್ತೀರಿ. ಆದ್ರೆ ನಾನು ಅನ್ನೋ ಹೊರೆ ಬಾಬೋರಿಗೆ ಕೊಟ್ರೆ ಹಗುರವಾಗಿರ್ತೀರಿ, ಎಲ್ಲೂ ಪ್ರಶ್ನೆ ಇಲ್ಲ. ಕನೆಕ್ಷನ್ ಕರೆಕ್ಟ್ ಆಗಿ ಪವರ್ ಹೌಸ್ ಜೊತೆ ಕನೆಕ್ಟ್ ಮಾಡಿ ಕುತ್ಕೊಳ್ಳಿ, ನಿರಾಶೆ ಆಗ್ಬೇಡಿ. ಬಾಪ್ ದಾದಾ ಎಲ್ಲವನ್ನೂ ಸ್ವತಃ ಮಾಡಿಸ್ತಾರೆ. ಬಾಲಕ ಸೋ ಮಾಲೀಕ ಅಂತ ತಿಳ್ಕೊಂಡು ಆ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪ್ರತ್ಯಕ್ಷ ಫಲದ ಅನುಭೂತಿ ಮಾಡ್ತಾ ಹೋಗ್ತೀರಿ. स्लोगन: ज्ञान दान के साथ साथ गुण दान करो तो सफलता मिलती रहेगी. ಜ್ಞಾನ ದಾನದ ಜೊತೆಗೆ ಗುಣದಾನನೂ ಮಾಡಿ ಸಫಲತೆ ಸಿಗ್ತಾ ಇರುತ್ತೆ. ಅವ್ಯಕ್ತ ಇಶಾರೆ: ನಿಶ್ಚಯದ ಫೌಂಡೇಶನ್ ಅನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಹಾಗೂ ನಿಶ್ಚಿಂತವಾಗಿರಿ. कैसी भी बड़ी परिस्थिति हो, लेकिन खेल समझने से बड़ी समस्या भी हल्की बन जाती है. ಎಂತಹದೇ ದೊಡ್ಡ ಸಮಸ್ಯೆ ಇರಲಿ, ಆದ್ರೆ ಅದನ್ನ ಆಟ ಅಂತ ತಿಳ್ಕೊಳ್ಳೋದ್ರಿಂದ ಕಠಿಣ ಸಮಸ್ಯೆನೂ ಹಗುರ ಆಗುತ್ತೆ. कई बच्चों में हिम्मत है, इसीलिए कोई भी बात होती है तो कहते हाँ करेंगे सोचेंगे. हिम्मत तो है लेकिन फेथ नहीं है. ಕೆಲವು ಮಕ್ಕಳು ಸಾಹಸ ಇದೆ, ಆದ್ರೆ ಆದ್ದರಿಂದ ಕೆಲವೊಂದು ಮಾತಲ್ಲಿ ಏನ್ ಹೇಳ್ತಾರೆ, ಸಾಹಸ ಇರೋದ್ರಿಂದ ಹಾ ಮಾಡ್ತೀವಿ, ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಹಸ ಇದೆ, ಆದ್ರೆ ಫೇತ್ ಇಲ್ಲ, ವಿಶ್ವಾಸ ಇಲ್ಲ.
ಫೇತ್ಫುಲ್ ಕೆ ಬೋಲ್ ಅಸಾ ನೈ ಹೋತೆ ಹೇ. ವಿಶ್ವಾಸ ಇರೋರ್ದು ಮಾತು ಈ ತರ ಇರಲ್ಲ, ನೋಡ್ತೀನಿ ಯೋಚನೆ ಮಾಡ್ತೀನಿ ಅಂತ. ಫೇತ್ಫುಲ್ಲಿನ ಅರ್ಥ ಆಗಿದೆ ಮನ ವಚನ ಕರ್ಮ, ಪ್ರತಿ ಒಂದು ಮಾತಲ್ಲೂ ನಿಶ್ಚಯ ಬುದ್ಧಿ. उनके मुख से कभी हिम्मतहीन बनाने वाले शब्द नहीं निकल सकते हैं. ಯಾರ ಮನ ವಚನ ಕರ್ಮದಲ್ಲಿ ಎಲ್ಲದರಲ್ಲೂ ನಿಶ್ಚಯ ಬುದ್ಧಿ ಮಕ್ಕಳಿರ್ತಾರೋ ಅವ್ರ ಬಾಯಿಂದ ಎಂದು ಹೀನ ಮಾಡುವಂತಹ ಶಬ್ದಗಳು ಬರೋದಿಲ್ಲ. ನೋಡ್ತೀನಿ ಮಾಡ್ತೀನಿ ಯೋಚನೆ ಮಾಡ್ತೀನಿ ಅಂದ್ರೆ ನಿಶ್ಚಯ ಇಲ್ಲ. ಸಾಹಸ ಇರ್ಬೋದು, ನಿಶ್ಚಯ ಇಲ್ಲ. ಸಾಹಸವಂತರ ಮಾತು, ಫೇತ್ಫುಲ್ಲಿನ ಮಾತು ಈ ತರ ಇರಲ್ಲ. ಫೇತ್ಫುಲ್ ಅಂದ್ರೆ ಮನ ವಚನ ಕರ್ಮ ಪ್ರತಿಯೊಂದು ಮಾತಲ್ಲೂ ನಿಶ್ಚಯ ಬುದ್ಧಿಯವರಾಗಿರ್ತಾರೆ. ಅವ್ರ ಬಾಯಿಂದ ಎಂದು ಸಾಹಸಹೀನ ಮಾಡೋ ಶಬ್ದಗಳು ಬರೋದಿಲ್ಲ. ಅಚ್ಚ, ಓಂ ಶಾಂತಿ. ವಿದ್ಯೆನೇ ಸಂಪಾದನೆಗೆ ಆಧಾರ. ಇದರಿಂದ ನೀವು ಮನುಷ್ಯರು ದೇವತೆಗಳಾಗ್ತೀರಿ. 21 ಜನ್ಮಕ್ಕೆ ಸತ್ಯವಾದ ಸಂಪಾದನೆ ಆಗುತ್ತೆ. ಬಾಬುರ ಮಧುರವಾದ ಮಾತಂತೆ ನಡೆಯೋದಕ್ಕೆ, ಧಾರಣೆ ಮಾಡೋದಕ್ಕೆ ಶಕ್ತಿ ಯಾವಾಗ ಬರುತ್ತೆ? ಎಷ್ಟು ಶ್ರೀಮತದಂತೆ ನಡೀತೀರಿ. ಅದರಿಂದ ಪರಮತ ಮನ್ಮತದ ಪ್ರಭಾವ ನಿಮ್ ಬುದ್ಧಿ ಮೇಲೆ ಬೀಳಿಸ್ಕೋಬೇಡಿ. ಇವ್ರು ಕೇಳಿದ ಮಾತುಗಳ ಮೇಲೆ ವಿಶ್ವಾಸ ಇಡಬೇಡಿ. ಏಕೆಂದ್ರೆ ಯಾರು ಅಂತಿಂತ ಮಾತುಗಳು, ಶ್ರೀಮತದ ವಿರುದ್ಧವಾದ, ಜ್ಞಾನದ ವಿರುದ್ಧವಾದ ಮಾತುಗಳು ಹೇಳ್ತಾರೋ, ಜ್ಞಾನ ಬಿಟ್ಟು ಬೇರೆ ಮಾತಾಡ್ತಾರೋ ಅವ್ರು ನಮ್ ಶತ್ರು ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಸ್ಪಷ್ಟ ಆಗ್ಬೇಕಾ, ನೇರವಾಗಿ ಕೇಳಿ. ಅದ್ರ ಬದಲು ಅವ್ರು ಹಂಗಂದ್ರು ಹಿಂಗಂದ್ರು ಮಾತುಗಳನ್ನ ಬುದ್ಧಿಯಲ್ಲಿ ಇಟ್ಕೊಂಡು ತನ್ನ ಯೋಗನೂ ಆಗಲ್ಲ, ಬೇರೆಯವ್ರ ಬುದ್ಧಿ ಯೋಗನೂ ಕಟ್ ಮಾಡ್ತೀವಿ. ಅದಕ್ಕೆ ಪರಮತ ಮನ್ಮತದ ಪ್ರಭಾವದಿಂದ ಮುಕ್ತರಾಗಿದ್ದು ಬಾಬುವರ ಶ್ರೀಮತದಂತೆ ನಡಿ. ಓಂ ಶಾಂತಿ.